ಟೈಫಾಯ್ಡ್ ಜ್ವರ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂದ್ರೆ ಊಟದಲ್ಲಿ ಇರುತ್ತೆ, ಇಲ್ಲ ನೀರಲ್ಲಿ ಇರುತ್ತೆ. ಓಪನ್ ಡಿಫಿಕೇಶನ್ ಅಂತ ಏನ್ ಕರಿತೀವಿ ನಾವು, ಅದು ಅಲ್ಲಿ ಬೆಳೀತಾ ಇರೋ ತರಕಾರಿಗಳಿಗೂ ಕೂಡ ಅದು ಟಚ್ ಆಗಿರೋ ಸಾಧ್ಯತೆಗಳು ಇರುತ್ತೆ. ಆ ರೀತಿನೂ ಕಂಟಾಮಿನೇಷನ್ ಆಗಿರುತ್ತೆ. ಜ್ವರ ಬಂದಾಗ ತುಂಬಾ ಸುಸ್ತಾಗೋದು, ತುಂಬಾ ವೀಕ್ ಅನ್ನೋ ಫೀಲಿಂಗ್ ಬರೋದು, ಕೆಮ್ಮು ಬರೋ ಸಾಧ್ಯತೆಗಳಿರುತ್ತೆ, ವಾಂತಿ, ಬೇದಿ, ಹೊಟ್ಟೆ ನೋವು, ಊಟ ತಿನ್ನೋ ಆಸಕ್ತಿ ಇರೋದಿಲ್ಲ, ಅಂದ್ರೆ ಹಸಿವೆ ಆಗೋದಿಲ್ಲ, ಊಟ ತಿನ್ಬೇಕು ಅನ್ಸೋದಿಲ್ಲ, ಅಥವಾ ಊಟ ತಿಂದ್ರೂ ಅದನ್ನ ಅಷ್ಟು ತಿನ್ಬೇಕು ಅನ್ಸೋದಿಲ್ಲ, ತಿನ್ನೋ ಪ್ರಮಾಣ ತುಂಬಾ ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ಪ್ಯಾರಾಸಿಟಮಾಲ್ ತಗೊಂಡ್ರು ಮತ್ತೆ ಜ್ವರ ಬರೋ ಸಾಧ್ಯತೆಗಳಿರುತ್ತೆ. ಅಂಡ್ ತುಂಬಾ ದಿನಗಳಿರುತ್ತೆ, ಒಂದು ಅಥವಾ 2 ದಿನಗಳಲ್ಲಿ ಇರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ದಿನಗಳು ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ ಇನ್ನೂ ಏನಾದ್ರೂ ಟೈಫಾಯ್ಡ್ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಅವ್ರಿಗಿನ್ನೂ ಅದು ಇಮ್ಯುನಿಟಿ ಬಂದಿರೋದಿಲ್ಲ. ಸೊ ಹಾಗಾಗಿ ಮಕ್ಕಳಲ್ಲಿ ಟೈಫಾಯ್ಡ್ ಜ್ವರ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಕಾಮನ್ ಆಗಿ ಕರಳಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋದು, ಅಲ್ಲಿ ಹುಣ್ಣಾಗೋದು, ಹುಣ್ಣಿಂದ ಬ್ಲೀಡಿಂಗ್ ಆಗೋದು, ಇದು ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇದು ಕರಳು ಒಂದೇ ಅಲ್ಲದೆ ಲಿವರ್, ಕಿಡ್ನಿ, ಹಾರ್ಟ್, ಬ್ರೈನ್ ಎಲ್ಲ ಆರ್ಗನ್ಸನ್ನು ಅಫೆಕ್ಟ್ ಮಾಡೋ ಸಾಧ್ಯತೆಗಳು ತುಂಬ ಜಾಸ್ತಿ. ಸೊ ಸಾಮಾನ್ಯವಾಗಿ ಟೈಫಾಯ್ಡ್ ಜ್ವರ ಬಂದಿರೋರಿಗೆ ನಾವು ಪೌಷ್ಟಿಕ ಆಹಾರ ಕೊಡಿ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಮೀಲ್ ಕೊಡಿ ಅಂತ ಹೇಳ್ತೀವಿ. ನಾನ್ ವೆಜ್ ಫುಡ್ ಕೂಡ ತಿನ್ನಬಹುದು, ಯಾಕೆಂದ್ರೆ ಇದೆಲ್ಲ ನಾವು ಇಷ್ಟು ಹೇಳಿದ್ರು ಆಚೆ ಕಡೆ ಹೋದಾಗ ಒಂದು ಪಾನಿಪುರಿಯಿಂದ ಏನೂ ಆಗೋದಿಲ್ಲ, ಇಲ್ಲ ನಾವು ಆಚೆ ಕಡೆ ಕುಡಿಯೋ ಜ್ಯೂಸ್ ಇಂದ ಏನೂ ಆಗೋದಿಲ್ಲ ಅನ್ನೋದು ನಮ್ಮ ತಲೆಯಲ್ಲಿರಬಹುದು. ಅವ್ರು ಮಾಡಿರೋ ಕಂಡೀಷನ್ಸ್ ಹೈಜಿನಿಕ್ ಆಗಿದೆಯಾ ಅನ್ನೋದು ಕೂಡ ಅದು ಮ್ಯಾಟರ್ ಆಗುತ್ತೆ. ಟೈಫಾಯ್ಡ್ ವ್ಯಾಕ್ಸಿನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನ್. ಇದನ್ನ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರೆಕಮೆಂಡೇಶನ್ ಪ್ರಕಾರ ಎಲ್ಲ ಮಕ್ಕಳಿಗೂ ನಾವು ಕೊಡಲೇಬೇಕಾಗತ್ತೆ. ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಡಾಕ್ಟರ್ನ ಸಲಹೆ ತಗೊಂಡು ಅದಾದ ನಂತರ ಮಾತ್ರ ತಗೋಬೇಕಾಗತ್ತೆ. ಡಾಕ್ಟರ್, ಹೆಚ್ಚು ಟ್ರಾವೆಲ್ ಮಾಡೋರಿಗೂ ಕೂಡ ಟೈಫಾಯ್ಡ್ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ WHO ಹೇಳಿದೆ. ಯಾವ ರೀತಿಯಾಗಿ ಇದು ಟ್ರಾವೆಲ್ ಮಾಡೋರಿಗೆ ಎಫೆಕ್ಟ್ ಆಗುತ್ತೆ ಡಾಕ್ಟರ್? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸಾಲ್ಮೊನೆಲ್ಲಾ ಟೈಫಿ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ಟೈಫಾಯ್ಡ್ ಏನಿದೆ, ಇದು ಒಂದು ರೀತಿಯ ಸಾಂಕ್ರಾಮಿಕ ಜ್ವರ ಅಂತಲೇ ಹೇಳ್ಬೋದು. ಇದು ಮಕ್ಕಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಟೈಫಾಯ್ಡ್ ಜ್ವರ ಯಾವ ಕಾರಣಕ್ಕೆ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಇದನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರುತಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಅಂಡ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈ ಟೈಫಾಯ್ಡ್ ಜ್ವರ ಅನ್ನೋದು ನಮಗೆ ಒಂದು ರೀತಿ ಇವಾಗ ಕಾಮನ್ ಅಂತಲೇ ಹೇಳ್ಬೋದು. ಲೈಕ್ ಹಿಂದಿನ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚಾಗಿ ಇದ್ದೇ ಇರುತ್ತೆ. ಅಂದರೆ ಟೈಫಾಯ್ಡ್ ಜ್ವರ ಅಂದರೆ ಏನು, ಇದು ಯಾವ ಕಾರಣದಿಂದೆಲ್ಲ ಹರಡುತ್ತೆ? ಟೈಫಾಯ್ಡ್ ಜ್ವರನ ನಾವು ಎಂಟರಿಕ್ ಫೀವರ್ ಅಂತ ಕೂಡ ಕರಿತೀವಿ ನಾವು. ಟೈಫಾಯ್ಡ್ ಜ್ವರ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಬ್ಯಾಕ್ಟೀರಿಯಾ ನೀವು ಹೇಳ್ದಂಗೆನೆ ಸಾಲ್ಮೊನೆಲ್ಲಾ ಟೈಫಿ ಇಲ್ಲ ಸಾಲ್ಮೊನೆಲ್ಲಾ ಪ್ಯಾರಾಟೈಫಿ, ಇವೆರಡು ಬ್ಯಾಕ್ಟೀರಿಯಾಗಳಿಂದ ಇದು ಹರಡುತ್ತೆ. ಈ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂದರೆ ಊಟದಲ್ಲಿ ಇರುತ್ತೆ, ಇಲ್ಲ ನೀರಲ್ಲಿ ಇರುತ್ತೆ. ಊಟದ ಮೂಲಕ ಅಥವಾ ನೀರಿನ ಮೂಲಕ ಇದೇನಾದ್ರೂ ನಮ್ಮ ದೇಹನ ಎಂಟರ್ ಆದರೆ ಆವಾಗ ಇದು ನಮ್ಮ ದೇಹದಲ್ಲಿ ಮಲ್ಟಿಪ್ಲೈ ಆಗಿ ದೇಹದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆವಾಗ ಒಂದು ಸ್ವಲ್ಪ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಜ್ವರ ಇಂದ ಇತ್ಯಾದಿ ಲಕ್ಷಣಗಳು ಕಾಣಿಸ್ಕೊಳುತ್ತೆ. ಆವಾಗ ಅದನ್ನ ನಾವು ಎಂಟರಿಕ್ ಫೀವರ್ ಅಥವಾ ಟೈಫಾಯ್ಡ್ ಜ್ವರ ಅಂತ ಕರಿತೀವಿ. ಹಾಗಿದ್ರೆ ಈ ಟೈಫಾಯ್ಡ್ ಜ್ವರ ಯಾವೆಲ್ಲ ಕಾರಣಕ್ಕೆ ಹರಡುತ್ತೆ ಮ್ಯಾಮ್? ಲೈಕ್ ನೀವೀಗ ಹೇಳಿದ್ರಿ ಮಾತಾಡ್ತಾ, ಅಂದರೆ ನೀರಿನಿಂದ ಹರಡ್ಬೋದು ಅಥವಾ ಫುಡ್ಡಿಂದ ಹರಡ್ಬೋದು. ಲೈಕ್ ಇನಿಷಿಯಲಿ ಹೆಂಗೆ, ಈಗ ನೀರಿನಿಂದ ಅಂತ ಹೇಳಿದ್ರೆ ಈಗ ಹಳ್ಳಿಗಳಲ್ಲೆಲ್ಲ ನಾವು ಬಾವಿಯಿಂದ ನೀರು ಸೇರ್ತೀವಿ, ಅಥವಾ ಸಿಟಿಗಳಲ್ಲಿ ನಮಗೆ ಟ್ಯಾಪಲ್ಲಿ ನೀರು ಬರುತ್ತೆ. ಲೈಕ್ ಹೆಂಗೆ ಅದು ಹರಡುತ್ತೆ? ಸೊ ನೀರು ಏನಾದರೂ ಕಂಟಾಮಿನೇಟೆಡ್ ಆಗಿದ್ರೆ, ಅಂದ್ರೆ ನಾವು ಕುಡಿಬೇಕಾಗಿರೋ ನೀರು ಸ್ವಚ್ಛವಾಗಿರಬೇಕು, ಅದು ಹೈಜಿನಿಕ್ ಆಗಿರಬೇಕು. ಆವಾಗ ಅದರಲ್ಲಿ ಜರ್ಮ್ಸ್ ಅಥವಾ ಬ್ಯಾಕ್ಟೀರಿಯಾ ಇಲ್ಲ ಅಂತ ಕರಿತೀವಿ ನಾವು. ಆದರೆ ನಾವೇನಾದ್ರೂ ಡೈರೆಕ್ಟ್ ಆಗಿ ಬಾವಿಯಿಂದ ಸೇದಿರೋ ನೀರನ್ನ ಕುಡಿದ್ರೆ ಆವಾಗ ಅಲ್ಲಿ ಈ ಬ್ಯಾಕ್ಟೀರಿಯಾ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಲ್ಲ ನಾವು ತಿನ್ನೋ ಆಹಾರ ಏನಾದ್ರೂ ಕರೆಕ್ಟ್ ಆಗಿ ಅದು ಬಾಯ್ಲ್ ಆಗಿಲ್ಲ, ಕರೆಕ್ಟ್ ಆಗಿ ಕುಕ್ ಆಗಿಲ್ಲ. ಈಗ ನಾವು ರೋಡ್ ಸೈಡ್ ಅಲ್ಲಿ ಪಾನಿಪುರಿ ತಿಂತೀವಿ, ಅಲ್ಲಿ ನೀರು ಯಾವ ತರ ನೀರು ಉಪಯೋಗಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ, ಇಲ್ಲ ಅದು ಬಾಯ್ಲ್ಡ್ ಆಗಿರಲ್ಲ, ಊಟ ಸ್ವಚ್ಛವಾಗಿ ಇಲ್ಲದೆ ಇರ್ಬೋದು. ಹೀಗಾಗಿ ಈ ಬ್ಯಾಕ್ಟೀರಿಯಾ ಇಂಥ ಪದಾರ್ಥದ ಮೂಲಕ ನಮ್ಮ ದೇಹದಲ್ಲಿ ಎಂಟರ್ ಆಗ್ಬೋದು. ಸೊ ಈಗ ಮಾಡ್ತಿರೋರು ಅವ್ರ ಕೈ ಸ್ವಚ್ಛ ಇಲ್ದೇ ಇರ್ಬೋದು,
ನೀರನ್ನ ಬಾಯ್ಲ್ ಮಾಡಿಲ್ದೇ ಇರ್ಬೋದು, ಅಡುಗೆ ಮಾಡ್ಬೇಕಾದ್ರೆ ಅದನ್ನ ಕರೆಕ್ಟ್ ಆಗಿ ಕುಕ್ ಮಾಡಿಲ್ದೇ ಇರ್ಬೋದು, ಅಂದ್ರೆ ಸರಿಯಾದ ರೀತಿಲಿ ಅದನ್ನ ಬಾಯ್ಲ್ ಮಾಡಿಲ್ದೇ ಆವಾಗ ಅಂತ ಊಟದಲ್ಲಿ ಅಥವಾ ನೀರಿನಲ್ಲಿ ಈ ಬ್ಯಾಕ್ಟೀರಿಯಾ ಇರೋ ಸಾಧ್ಯತೆ ಇರುತ್ತೆ. ಅದನ್ನ ನಾವು ತಿಂದಾಗ ಅದು ನಮ್ಮ ದೇಹದಲ್ಲಿ ಒಳಗೆ ಹೋಗಿ ಮಲ್ಟಿಪ್ಲೈ ಆಗಿ ಈ ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರುತ್ತೆ. ಸೊ ಬೇಸಿಕಲಿ ಇದು ಫುಡ್ ಮತ್ತೆ ಏನು ನೀರಿನಿಂದ ಬರುವಂತದ್ದು. ಸೊ ಅದು ಕ್ಲೀನ್ ಇಲ್ಲದೆ ಇದ್ದಾಗ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಡಾಕ್ಟರ್, ಈಗ ಕೆಲವರು ಹೇಳ್ತಾರೆ ಈ ಸ್ಟೂಲ್ ಅಲ್ಲಿ ಇರುತ್ತೆ, ಅದರಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ. ಸ್ಟೂಲ್ ಅಲ್ಲೂ ಇರೋ ಸಾಧ್ಯತೆ ಇದೆ. ಈಗ ಯಾರಿಗಾದ್ರೂ ಟೈಫಾಯ್ಡ್ ಜ್ವರ ಬಂದಿದೆ ಅಂದ್ರೆ ಅವರು ಸ್ಟೂಲ್ ಅಲ್ಲಿ ಈ ಬ್ಯಾಕ್ಟೀರಿಯಾನ ಎಕ್ಸ್ಕ್ರೀಟ್ ಮಾಡ್ತಾ ಇರ್ತಾರೆ. ಈ ಸ್ಟೂಲ್ ಏನಾದ್ರು ಅಂದ್ರೆ ಅವ್ರು ಪಾಸ್ ಮಾಡಿರೋ ಸ್ಟೂಲ್ ನೀರಲ್ಲಿ ಕಂಟಾಮಿನೇಟ್ ಆಗಿದ್ರೆ ಅದು ಬೀಚ್ಗಳಲ್ಲಾಗಿರ್ಬೋದು, ಇಲ್ಲ ಏನಾದ್ರೂ ವಾಟರ್ ಏನಾದ್ರೂ ಕಂಟಾಮಿನೇಷನ್, ಸ್ವೇಟ್ ಸಿಸ್ಟಮ್ ಏನಾದ್ರೂ ಕಂಟಾಮಿನೇಷನ್ ಆಗಿರ್ಬೋದು, ಯಾವುದೇ ರೀತಿ ಕಂಟಾಮಿನೇಷನ್ ಆಗಿದ್ರೆ ಅದನ್ನ ಯಾರಾದ್ರೂ ಆ ನೀರನ್ನ ಕುಡಿದ್ರೆ ಇದು ನಾನಾ ರೀತಿಲಿ ಸೇವಿಸಬಹುದು. ಅಕಸ್ಮಾತ್ ಏನಾದ್ರೂ ವಾಟರ್ ಬಾಯ್ಲ್ ಆಗಿಲ್ದೆ ಆ ನೀರನ್ನ ಎಲ್ಲಾದ್ರೂ ನಾವು ಕನ್ಸ್ಯೂಮ್ ಮಾಡಿದ್ವಿ ಅಂದ್ರೆ ಆವಾಗ ಟೈಫಾಯ್ಡ್ ಜ್ವರ ಬರೋ ಸಾಧ್ಯತೆ ಇರುತ್ತೆ. ಸೊ ಯಾರಾದ್ರೂ ಟೈಫಾಯ್ಡ್ ಜ್ವರ ಬಂದಿರೋರು ಅವರು ಸ್ಟೂಲ್ ಅಲ್ಲಿ ಪಾಸ್ ಮಾಡಿದಾಗ ಈ ಬ್ಯಾಕ್ಟೀರಿಯಾ ಇರುತ್ತೆ, ಅದು ವಾಟರ್ ಅಥವಾ ಫುಡ್ ಕಂಟಾಮಿನೇಷನ್ ಆದಾಗ, ಇಲ್ಲ ಅದೇ ವ್ಯಕ್ತಿ ಏನಾದ್ರೂ ಅಡಿಗೆ ಮಾಡ್ತಾ ಇದ್ದಾರೆ, ಅಡಿಗೆ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಸ್ವಚ್ಛವಾಗಿ ಕೈನ ತೊಳ್ಕೊಂಡಿಲ್ಲ, ಸಾಬೂನಿಂದ ಕೈ ತೊಳ್ಕೊಂಡಿಲ್ಲ, ಆವಾಗ ಅದು ಊಟದಲ್ಲಿ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಊಟನ ಯಾರಾದ್ರೂ ಸೇವಿಸಿದಾಗ ಅವ್ರಿಗೆ ಟೈಫಾಯ್ಡ್ ಜ್ವರ ಬರೋ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ನಾವು ವಾಶ್ರೂಮ್ಗೆ ಹೋಗೋ ಬದಲಾಗಿ ಓಪನ್ ಪ್ಲೇಸಸ್ ಅಲ್ಲಿ ಏನಾದ್ರೂ ಹೊರಗಡೆ ಹೋದಾಗ, ಮೋಷನ್ಸ್ ಹೋದಾಗ, ಅದು ನಾವು ಸೇವನೆ ಮಾಡುವಂತ ಏನು ಕುಡಿಯೋ ನೀರು, ಸ್ಪೆಷಲಿ ಕುಡಿಯೋ ನೀರಿಗೆ ಅದೇನಾದ್ರೂ ಟಚ್ ಆದ್ರೆ ಡೆಫಿನೆಟ್ಲಿ ಬರೋ ಚಾನ್ಸಸ್ ಇರುತ್ತೆ. ಎಸ್ ಅದು ತರಕಾರಿ, ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಅದು ಓಪನ್ ಡಿಫಿಕೇಶನ್ ಅಂತ ಏನ್ ಕರಿತೀವಿ ನಾವು, ಅದು ಅಲ್ಲಿ ಬೆಳೀತಾ ಇರೋ ತರಕಾರಿಗಳಿಗೂ ಕೂಡ ಅದು ಟಚ್ ಆಗಿರೋ ಸಾಧ್ಯತೆಗಳು ಇರುತ್ತೆ. ಆ ರೀತಿನೂ ಕಂಟಾಮಿನೇಷನ್ ಆಗಿರುತ್ತೆ. ಈಗ ಈ ತರಕಾರಿಗಳೇನಾದ್ರೂ ನಾವು ಸರಿಯಾಗಿ ತೊಳೆಯದೆ ಅಥವಾ ಸರಿಯಾಗಿ ಬಾಯ್ಲ್ ಮಾಡದೆ ಅದನ್ನ ಯಾರಾದ್ರೂ ಕನ್ಸ್ಯೂಮ್ ಮಾಡಿದ್ರು ಅಂದ್ರೆ ಅವಾಗ ಆ ಮೂಲಕ ಕೂಡ ಅವ್ರಿಗೆ ಟೈಫಾಯ್ಡ್ ಜ್ವರ ಬರೋ ಸಾಧ್ಯತೆಗಳಿರುತ್ತೆ. ಸೊ ಈ 3 ಬೇಸಿಕ್ ಕಾರಣಗಳಿಂದಾಗಿ ಟೈಫಾಯ್ಡ್ ಬರುವಂತಹ ಚಾನ್ಸಸ್ ಹೆಚ್ಚಾಗಿನೇ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಈ ಟೈಫಾಯ್ಡ್ ಬರ್ತಾ ಇದೆ ಅಂದಾಗ ಆ ಪರ್ಸನ್ ಅಲ್ಲಿ ಯಾವುದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಸೊ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಂದ್ರೆ ಮೇನ್ಲಿ ಜ್ವರ ಇರುತ್ತೆ. ಜ್ವರ, ಹೈ ಗ್ರೇಡ್ ಫೀವರ್, ಅಂಡ್ ಇದು ತುಂಬಾ ದಿನ ಇರೋ ಸಾಧ್ಯತೆಗಳಿರುತ್ತೆ. 5-6 ದಿನಗಳು ಅಥವಾ ಇದಕ್ಕಿಂತ ಜಾಸ್ತಿನೂ ಇರಬಹುದು. ಅಂಡ್ ಇದು ಜ್ವರ ಬಂದಾಗ ತುಂಬಾ ಸುಸ್ತಾಗೋದು, ತುಂಬಾ ವೀಕ್ ಅನ್ನೋ ಫೀಲಿಂಗ್ ಬರೋದು, ಕೆಮ್ಮು ಬರೋ ಸಾಧ್ಯತೆಗಳಿರುತ್ತೆ, ವಾಂತಿ, ಬೇದಿ, ಹೊಟ್ಟೆ ನೋವು, ಊಟ ತಿನ್ನೋ ಆಸಕ್ತಿ ಇರೋದಿಲ್ಲ, ಅಂದ್ರೆ ಹಸಿವೆ ಆಗೋದಿಲ್ಲ, ಊಟ ತಿನ್ಬೇಕು ಅನ್ಸೋದಿಲ್ಲ, ಅಥವಾ ಊಟ ತಿಂದ್ರೂ ಅದನ್ನ ಅಷ್ಟು ತಿನ್ಬೇಕು ಅನ್ಸೋದಿಲ್ಲ, ತಿನ್ನೋ ಪ್ರಮಾಣ ತುಂಬಾ ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತೆ. ದೀಸ್ ಆರ್ ದ ಸಿಂಪ್ಟಮ್ಸ್, ಅಂದ್ರೆ ಲಕ್ಷಣಗಳು ಟೈಫಾಯ್ಡ್ ಜ್ವರದಲ್ಲಿ ಬಂದಿರೋ ವ್ಯಕ್ತಿಗೆ ಇದೆಲ್ಲ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಲೈಕ್ ಲಕ್ಷಣಗಳು ಬಂದಾಗ ನಾವು ಆವಾಗಲೇ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಗೊತ್ತಾಗಲ್ಲ, ಮಾಮೂಲಿ ಜ್ವರ ಅಂತ ಅನ್ಕೊಂಡ್ಬಿಡ್ತಾರೆ, ಅಥವಾ ಇದು ಈಗ ನೀವು ವಾಮಿಟ್ ಆಗುತ್ತೆ ಅಂತ ಹೇಳಿದ್ರಿ, ಲೈಕ್ ವಾಮಿಟ್ ಆದಾಗ ಇದು ಏನೋ ನನಗೆ ಹೊಟ್ಟೆಲೇನೋ ಪ್ರಾಬ್ಲಮ್ ಆಗಿದೆ ಅಥವಾ ಫುಡ್ ಪಾಯ್ಸನ್ ಆಗಿರ್ಬೋದು ಅಂತ ಅನ್ಕೋತಾರೆ. ಸೊ ಇವೆಲ್ಲ ಲಕ್ಷಣಗಳು ಒಬ್ರಿಗೆ ಇದ್ದೇ ಇರುತ್ತಾ ಅಥವಾ ಒಂದೊಂದು ಸಿಂಪ್ಟಮ್ಸ್ ಅಷ್ಟೇ ಇರುತ್ತಾ? ಇದು ನಾನು ಈಗ ಮೆನ್ಷನ್ ಮಾಡಿರೋ ಎಲ್ಲಾ ಲಕ್ಷಣಗಳು ಇರಲೇಬೇಕು ಅಂತ ಹೇಳಿ, ಇದರಲ್ಲಿ ಸ್ವಲ್ಪ ಲಕ್ಷಣಗಳು ಇರಬಹುದು, ಸ್ವಲ್ಪ ಲಕ್ಷಣಗಳು ಇಲ್ಲದೆ ಇರಬಹುದು. ಇದರಲ್ಲಿ ಮುಖ್ಯವಾಗಿರೋದು ಜ್ವರ. ಜ್ವರ ಸಾಮಾನ್ಯವಾಗಿ ತುಂಬಾ ದಿನ ಇರೋ ಸಾಧ್ಯತೆಗಳಿರುತ್ತೆ. ಬರೀ ಒಂದಿನ ಬಂದ್ ಹೋಯ್ತು ಅನ್ನೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ಅಂದ್ರೆ ಮೆಡಿಸಿನ್ ತಗೊಂಡ್ರು ಕ್ಯೂರ್ ಆಗಲ್ಲ. ಈಗ ನಾವು ಮಾಮೂಲಿ ಜ್ವರಕ್ಕೆ ಏನೋ ಮೆಡಿಸಿನ್ ತಗೊಂಡ್ವಿ, ಅದೇ ರೀತಿ ಈ ಜ್ವರನೂ ಬಂದಿದೆ, ಬಟ್ ನಮಗೆ ಅದು ಟೈಫಾಯ್ಡ್ ಅಂತ ಗೊತ್ತಿಲ್ಲ, ನಾವು ಮಾಮೂಲಿ ಜ್ವರಕ್ಕೆ ತಗೊಳ್ಳೋ ತರ ಟ್ಯಾಬ್ಲೆಟ್ಸ್ ತಗೋತಾ ಇದೀವಿ, ಹಂಗ್ ತಗೊಂಡ್ಮೇಲೂ ಕೂಡ ಜ್ವರ ಕಡಿಮೆ ಆಗಿಲ್ಲ ಅಂತ ಅಂದಾಗ ಹೌದು. ಅಂಡ್ ಇದರಲ್ಲಿ ನಾನು ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ತಗೊಳ್ಬೇಕಾಗಿರೋ ಔಷಧಿಗಳು ಅಂದ್ರೆ ಸಿಂಪಲ್ ಆಗಿ ಜ್ವರಗೆ ಇರೋ ಪ್ಯಾರಾಸಿಟಮಾಲ್, ಅದಕ್ಕೆ ರೆಸ್ಪಾಂಡ್ ಆಗೋದಿಲ್ಲ. ಅಂದ್ರೆ ತಗೊಂಡ್ರು ಪ್ಯಾರಾಸಿಟಮಾಲ್ ತಗೊಂಡ್ರು ಮತ್ತೆ ಜ್ವರ ಬರೋ ಸಾಧ್ಯತೆಗಳಿರುತ್ತೆ. ಅಂಡ್ ತುಂಬಾ ದಿನಗಳಿರುತ್ತೆ, ಒಂದು ಅಥವಾ 2 ದಿನಗಳಲ್ಲಿ ಇರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ದಿನಗಳು ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಬೇರೆ ಸಿಂಪ್ಟಮ್ಸ್ಗಳು ಕೂಡ ಎಲ್ಲಾ ಸಿಂಪ್ಟಮ್ಸ್ಗಳು ಇರಲೇಬೇಕು ಅಂತಿಲ್ಲ, ಬಟ್ ಇದರಲ್ಲಿ ಕೆಲವು ಸಿಂಪ್ಟಮ್ಸ್ಗಳು ಇರೋ ಸಾಧ್ಯತೆ ಇರುತ್ತೆ. ನಾ ಈಗ ಮೆನ್ಷನ್ ಮಾಡಿರೋ ಸಿಂಪ್ಟಮ್ಸ್ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತ
ಲಕ್ಷಣಗಳು. ಸೊ ಇವೆಲ್ಲ ಲಕ್ಷಣಗಳು ಕಂಡು ಬಂದಾಗ ಡೆಫಿನೆಟ್ಲಿ ಅದು ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ ಮೇ ಬಿ ಟೈಫಾಯ್ಡ್ ಇರ್ಬೋದೇನೋ. ಯಾಕಂದ್ರೆ ಒಂದ್ಸತಿ ಮೆಡಿಸಿನ್ ತಗೊಂಡ್ರ ಮೇಲೆ ಒಂದ್ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತೆ ಜ್ವರ, ಬಟ್ ಇದು ಕಡಿಮೆನೇ ಆಗ್ತಿಲ್ಲ, ಕಂಟಿನ್ಯೂಸ್ಲಿ ಆಗ್ತಾ ಇದೆ, ವಾಮಿಟಿಂಗ್ ಫೀಲ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದಾಗ ಇವೆಲ್ಲವೂ ಕೂಡ ಟೈಫಾಯ್ಡ್ ನ ಲಕ್ಷಣಗಳು. ಡಾಕ್ಟರ್, ಹೆಚ್ಚು ಟ್ರಾವೆಲ್ ಮಾಡೋರಿಗೂ ಕೂಡ ಟೈಫಾಯ್ಡ್ ಬರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ WHO ಹೇಳಿದೆ. ಯಾವ ರೀತಿಯಾಗಿ ಇದು ಟ್ರಾವೆಲ್ ಮಾಡೋರಿಗೆ ಎಫೆಕ್ಟ್ ಆಗುತ್ತೆ ಡಾಕ್ಟರ್? ಸೊ ಸಾಮಾನ್ಯವಾಗಿ ಟೈಫಾಯ್ಡ್ ಜ್ವರ ಕೆಲವು ಜಾಗಗಳಲ್ಲಿ ಜಾಸ್ತಿ ಇರೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ಆ ಜಾಗದಲ್ಲಿ ಎಂಡೆಮಿಕ್ ಆಗಿದೆ ಅಂತ ಹೇಳ್ತೀವಿ. ಸ್ವಲ್ಪ ಕಂಟ್ರೀಸ್ ಅಲ್ಲಿ ಇದು ಕಾಮನ್ ಆಗಿ ಕಾಣಿಸುತ್ತೆ, ಸ್ವಲ್ಪ ಕಂಟ್ರೀಸ್ ಅಲ್ಲಿ ಕಾಮನ್ ಆಗಿ ಕಾಣಿಸೋದಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ. ಅಂದ್ರೆ ಹೈಜೀನ್ ಸಿಚುವೇಶನ್ ಇರ್ಬೋದು, ಆ ಪರ್ಟಿಕ್ಯುಲರ್ ದೇಶದಲ್ಲಿ ಹೈಜೀನ್ ಸಿಚುವೇಶನ್ ಇನ್ನೂ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆವಾಗ ಟೈಫಾಯ್ಡ್ ಜ್ವರ ಅಲ್ಲಿ ಇನ್ಸಿಡೆನ್ಸು ಜಾಸ್ತಿ ಇರುತ್ತೆ. ಎರಡನೇದಾಗಿ ಟ್ರಾವೆಲ್ ಮಾಡಿದಾಗ ಜನ ತಿನ್ನೋ ಆಹಾರ ಸಾಮಾನ್ಯ ಆಚೆ ಕಡೆಯಿಂದಾನೇ ತಂತಾರೆ. ಸೊ ಹಾಗಾಗಿ ಆಚೆ ಕಡೆ ತಿನ್ನೋ ಆಹಾರ, ಆಚೆ ಕಡೆಯಿಂದ ಸೇವಿಸೋ ನೀರಿಂದ ಕಂಟಾಮಿನೇಷನ್ ಅದೇನಾದ್ರೂ ಆಗಿದ್ರೆ ಆವಾಗ ಅವ್ರಿಗೆ ಟೈಫಾಯ್ಡ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಲ್ಲದೆ ಯಾರನ್ನಾದ್ರೂ ಟ್ರಾವೆಲ್ ಮಾಡಿದಾಗ ಮೀಟ್ ಮಾಡೋದು ಜಾಸ್ತಿ, ಕ್ರೌಡ್ ಇರೋದು ಜಾಸ್ತಿ, ನಾ ಮೆನ್ಷನ್ ಮಾಡ್ದಂಗೆ ಆಚೆ ತಿನ್ನೋದು ಜಾಸ್ತಿ, ಅಂಡ್ ಟ್ರಾವೆಲ್ ಮಾಡ್ತಿರೋ ವ್ಯಕ್ತಿ ವ್ಯಾಕ್ಸಿನೇಷನ್ ತಗೊಂಡಿಲ್ಲದೆ ಇರಬಹುದು. ಏಕೆಂದ್ರೆ ಅವರು ವಾಸಿಸುವ ದೇಶದಲ್ಲಿ ಟೈಫಾಯ್ಡ್ ವ್ಯಾಕ್ಸಿನ್ ಕಾಮನ್ ಇಲ್ಲದೆ ಇರ್ಬೋದು. ಹಾಗಾಗಿ ಅವ್ರು ಟೈಫಾಯ್ಡ್ ವ್ಯಾಕ್ಸಿನ್ ತಗೊಂಡಿರಲ್ಲ. ಅವ್ರು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಟೈಫಾಯ್ಡ್ ಇನ್ಸಿಡೆನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಟೈಫಾಯ್ಡ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಹೊರಗಡೆ ಫುಡ್ ಜಾಸ್ತಿ ತಿಂತಾರೆ, ಹೊರಗಡೆ ನೀರು ಕುಡಿತಾರೆ. ಸೊ ನಿಮ್ ಅವಾಗ್ಲೇ ಹೇಳ್ದಂಗೆ ಅದರಿಂದಲೇ ಹರಡುತ್ತೆ. ಸೊ ಹೈಜೀನ್ ಮೇಂಟೈನ್ ಮಾಡದೇ ಇದ್ದಾಗ ಟ್ರಾವೆಲ್ ಮಾಡೋರಿಗೆ ಈ ತರ ಬರೋ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ಹೌದಾ ಡಾಕ್ಟರ್, ಈ ಟೈಫಾಯ್ಡ್ ಮಕ್ಕಳಲ್ಲೇ ಯಾಕೆ ಹೆಚ್ಚಾಗಿ ಕಂಡು ಬರುತ್ತೆ? ಮಕ್ಕಳಲ್ಲಿ ಸೊ ಟೈಫಾಯ್ಡ್ ಜ್ವರ ಮಕ್ಕಳಲ್ಲಿ, ದೊಡ್ಡವರಲ್ಲಿ, ಎಲ್ಲ ಏಜಸ್ ಅಲ್ಲೂ ಇದು ಕಾಣಿಸೋ ಸಾಧ್ಯತೆಗಳಿರುತ್ತೆ. ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಯಾಕೆ ಅಂದ್ರೆ ಮಕ್ಕಳಲ್ಲಿ ಸ್ವಚ್ಛತೆನ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮಕ್ಕಳು ಗೊತ್ತಿಲ್ಲದೆ ಅವ್ರಿಗೆ ಇದ್ರ ಬಗ್ಗೆ ಅಷ್ಟು ಅರಿವು ಇರೋದಿಲ್ಲ. ಈಗ ಕೆಳಗೆ ಬಿದ್ದಿರೋದನ್ನ ಏನಾದರೂ ಟಾಯ್ ಏನಾದರೂ ಬಿದ್ದಿದ್ರೆ ಅದನ್ನ ತಗೊಂಡು ಬಾಯಿ ಒಳಗೆ ಹಾಕೋತಾರೆ. ಇಲ್ಲ ಅವ್ರು ತಿನ್ನೋಕ್ಕಿಂತ ಮುಂಚೆ ಪ್ರತಿ ಸತಿನೂ ಕೈ ತೊಳ್ಕೊಳ್ಳೇಬೇಕು ಅಂತ ಅವ್ರಿಗೇನು ಗೊತ್ತಿರೋದಿಲ್ಲ, ಅಥವಾ ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸು ಗೊತ್ತಿರೋದಿಲ್ಲ. ನೀರು, ಯಾವುದೇ ನೀರು ಸಿಕ್ಕಿದ್ರೂ ಕುಡಿಯೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಸಾಮಾನ್ಯವಾಗಿ ಆಚೆ ಸಿಗುವ ಊಟ, ಜ್ಯೂಸು ಇಂಥದ್ದೆಲ್ಲ ತಿನ್ನೋ ಆಸಕ್ತಿ, ಕುಡಿಯೋ ಆಸಕ್ತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ, ಮಕ್ಕಳಿಗೆ ಈ ಟೈಫಾಯ್ಡ್ ಜ್ವರ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇದಲ್ಲದೆ ಮಕ್ಕಳಲ್ಲಿ ಇನ್ನೂ ಏನಾದರೂ ಟೈಫಾಯ್ಡ್ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂದ್ರೆ ಅವಾಗ ಅವ್ರಿಗಿನ್ನೂ ಅದು ಇಮ್ಯುನಿಟಿ ಬಂದಿರೋದಿಲ್ಲ. ಸೊ ಹಾಗಾಗಿ ಮಕ್ಕಳಲ್ಲಿ ಟೈಫಾಯ್ಡ್ ಜ್ವರ ಕಾಣಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ವ್ಯಾಕ್ಸಿನ್ ಕೊಟ್ಟಿಲ್ಲ ಅಂದ್ರೂ ಕೂಡ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಅವರಿಗೆ ಇಮ್ಯುನಿಟಿ ಸಿಸ್ಟಮ್ ಕೂಡ ಅಷ್ಟು ದೊಡ್ಡವರಷ್ಟು ಬಿಲ್ಡ್ ಆಗಿರೋದಿಲ್ಲ, ಅಥವಾ ಆ ರೀಸನ್ ಕೂಡ ಇರ್ಬೋದಾ? ಅದು ಒಂದು ರೀತಿಯಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಬಟ್ ಇಟ್ ಇಸ್ ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಕರಿತೀವಿ. ಅವರು ಸ್ವಚ್ಛತೆ ಮೇಂಟೈನ್ ಮಾಡ್ತಿಲ್ಲ, ಆಚೆ ಕಡೆದು ತಿಂತಾ ಇದ್ದಾರೆ, ವ್ಯಾಕ್ಸಿನು ತಗೊಂಡಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೌದು, ದೊಡ್ಡವರಾದ್ರೆ ಯೂಶಲಿ ಒಂದ್ ಕೆಳಗಡೆ ಬಿದ್ದಿದ್ದನ್ನ ತಿನ್ನೋದಿಲ್ಲ, ಅಥವಾ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ ಕ್ಲೀನಿನೆಸ್ ಬಗ್ಗೆ. ಬಟ್ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಪಾಪ ಅವರಿಗೆ ಅರಿವು ಇಲ್ಲದೆ ಇರೋ ಕಾರಣದಿಂದಾಗಿ ಅದನ್ನ ಸೇವನೆ ಮಾಡ್ತಾರೆ. ಅದು ಬಾಡಿಗೆ ಇಂಟೇಕ್ ಆಗಿ ಟೈಫಾಯ್ಡ್ ಬರೋ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಅಂತ. ಹೌದು ಡಾಕ್ಟರ್, ಈಗ ಟೈಫಾಯ್ಡ್ಗೆ ಏನಾದರೂ ಕರೆಕ್ಟ್ ಟೈಮಲ್ಲಿ ಚಿಕಿತ್ಸೆ ಕೊಡಿಸಿಲ್ಲ ಅಂದರೆ, ನೀವಾಗಲೇ ಹೇಳಿದ್ರಿ ಮೆಡಿಸಿನ್ ತಗೊಂಡ್ರು ಕೂಡ, ನಾರ್ಮಲ್ ಜ್ವರಕ್ಕೆ ಮೆಡಿಸಿನ್ ತಗೊಂಡ್ರು ಕೂಡ ಅದು ಕಡಿಮೆ ಆಗಲ್ಲ ಅಂತ. ಬಟ್ ಕೆಲವ್ರು ಏನು ಮಾಡ್ತಾರೆ, ಕೇರ್ಲೆಸ್ ಮಾಡ್ತಾರೆ, ಬ್ಲಡ್ ಟೆಸ್ಟಿಗೆ ಹೋಗಲ್ಲ ಅಥವಾ ಬೇರೆ ಏನೋ ಟೆಸ್ಟ್ ಮಾಡ್ಸಕ್ಕೆ ಹೋಗಲ್ಲ. ಒಂದು ವೇಳೆ ಪ್ರಾಪರ್ ಟ್ರೀಟ್ಮೆಂಟ್ ಅವರಿಗೆ ಸಿಗಲಿಲ್ಲ ಅಂದಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹೌದು, ಟೈಫಾಯ್ಡ್ ಜ್ವರನ ನಾವು ಸರಿಯಾದ ಟೈಮಲ್ಲಿ ಟ್ರೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ಪ್ರತಿಯೊಂದು ಆರ್ಗನ್ಗೂ ಅಫೆಕ್ಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕಾಮನ್ ಆಗಿ ಕರಳಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋದು, ಅಲ್ಲಿ ಹುಣ್ಣಾಗೋದು, ಹುಣ್ಣಿಂದ ಬ್ಲೀಡಿಂಗ್ ಆಗೋದು, ಇದು ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇದು ಕರಳು ಒಂದೇ ಅಲ್ಲದೆ ಲಿವರ್, ಕಿಡ್ನಿ, ಹಾರ್ಟ್, ಬ್ರೈನ್ ಎಲ್ಲ ಆರ್ಗನ್ಸನ್ನು ಅಫೆಕ್ಟ್ ಮಾಡೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಟೈಫಾಯ್ಡ್ ಜ್ವರನ ನಾವು ನಿರ್ಲಕ್ಷ್ಯ ಮಾಡದೆ ಸರಿಯಾದ ಟೈಮಲ್ಲಿ ನಾವು ಅದನ್ನು ಡಯಾಗ್ನೋಸ್ ಮಾಡಿ ಸರಿಯಾದ ಚಿಕಿತ್ಸೆ ಕೊಡೋದು ತುಂಬಾ ಮುಖ್ಯ. ಅಂದರೆ ಅದು ಬಾಡಿಗೆ ಎಫೆಕ್ಟ್ ಆಗುತ್ತೆ ಹೇಳಿದ್ರಿ, ಲೈಕ್ ಒಂದು ಡೆತ್ ಕಾಸ್ ವರೆಗೂ ಹೋಗುತ್ತಾ? ಎಸ್, ಮಾರ್ಟಾಲಿಟಿ ಕೂಡ ಆಗೋ ಸಾಧ್ಯತೆ ಇರುತ್ತೆ.
ಏಕೆಂದರೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ನಾವು ಕಣ್ಣು ಹಿಡಿದು ಅದ ನಂತರ ಅದಕ್ಕೆ ಸರಿಯಾದ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಕೊಟ್ಟಿಲ್ಲ ಅಂದರೆ ಪೂರ್ತಿ ಶರೀರದಲ್ಲಿ ಇದು ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಸೆಪ್ಸಿಸ್ ಅಂತ ಏನು ಕರಿತೀವಿ ಅದಾಗೋ ಸಾಧ್ಯತೆ ಇರುತ್ತೆ. ಪ್ರತಿಯೊಂದು ಆರ್ಗನ್ಸನ್ನು ಅದನ್ನು ಅಫೆಕ್ಟ್ ಮಾಡೋಕ್ಕೆ ಬಿಡದೇ ಇರ್ಬೋದು. ಸೊ ಆರ್ಗನ್ ಶಟ್ ಡೌನ್ ಆಗ್ಬೋದು ಅಂತ ಕರಿತೀವಿ. ಈ ರೀತಿ ಆದಾಗ ಮಾರ್ಟಾಲಿಟಿ ಅಂದರೆ ಸಾವು ಕೂಡ ಆಗೋ ಸಾಧ್ಯತೆ ಇದೆ, ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ. ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋ ಅಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು ಡಾಕ್ಟರ್, ಈ ನಾರ್ಮಲ್ ಜ್ವರಕ್ಕೂ ಮತ್ತು ಟೈಫಾಯ್ಡ್ ಜ್ವರಕ್ಕೂ ಏನು ಡಿಫ್ರೆನ್ಸ್ ಇದೆ? ಸೊ ಸಾಮಾನ್ಯವಾಗಿ ಜ್ವರ ಯಾವುದೇ ವ್ಯಕ್ತಿಗೆ ಬಂದಾಗ ಇನ್ಫೆಕ್ಷನ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಹೌದು. ಇನ್ಫೆಕ್ಷನ್ಸ್ಗಳಲ್ಲಿ ಎಸ್ಪೆಷಲಿ ಮಕ್ಕಳಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಕಾಮನ್. ಬಹುತೇಕ ಮಕ್ಕಳಿಗೆ ವೈರಲ್ ಇನ್ಫೆಕ್ಷನ್ಸೇ ಕಾರಣ ಇರುತ್ತೆ. ಸ್ಮಾಲ್ ಪರ್ಸೆಂಟೇಜ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ವೈರಲ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಕಾಣಿಸ್ಕೊಂಡಾಗ ಜ್ವರ 1-2 ದಿನ ಇರೋ ಸಾಧ್ಯತೆ ಇರುತ್ತೆ, 2 ಅಥವಾ 3 ದಿನ ಇರೋ ಸಾಧ್ಯತೆ ಇರುತ್ತೆ. ಅದು ಮೈಲ್ಡ್ ಗ್ರೇಡ್ ಆದರೂ ಇರ್ಬೋದು, ಇಲ್ಲ ಸ್ವಲ್ಪ ಹೈ ಗ್ರೇಡ್ ಆದರೂ ಇರ್ಬೋದು. ಜ್ವರ ಇಲ್ಲದ ಟೈಮಲ್ಲಿ ಮಕ್ಕಳು ಸಾಮಾನ್ಯವಾಗಿ ಆಕ್ಟಿವ್ ಆಗಿರ್ತಾರೆ, ನಾರ್ಮಲ್ ಆಗಿ ಊಟ ತಿಂತಾ ಇರ್ತಾರೆ, ನಾರ್ಮಲ್ ಆಗಿ ಆಹಾರ ತಿನ್ನೋದು, ನೀರು ಕುಡಿಯೋದು ಇದೆಲ್ಲ ಇರುತ್ತೆ. ಜ್ವರ ಬಂದಾಗ ಒಂದು ಸ್ವಲ್ಪ ಡಲ್ ಆಗಿರ್ತಾರೆ. ಇದು ಕಾಮನ್ ಆಗೋ ವೈರಲ್ ಇನ್ಫೆಕ್ಷನ್ಸ್ ಅಥವಾ ಮಾಮೂಲಿ ಜ್ವರ ಅಂತ ಏನು ಕರಿತೀವಿ ನಾವು, ಇದು ಕಾಮನ್ ಆಗುತ್ತೆ. ಆದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಟೈಫಾಯ್ಡಲ್ಲಿ ಆದಾಗ ನಾ ಹೇಳ್ದಂಗೆ ಜ್ವರ ಬರೋದು ದಿನಗಳು ಜಾಸ್ತಿ ಇರುತ್ತೆ. ಅಂದರೆ 2 ದಿನದಲ್ಲಿ ಸ್ಟಾಪ್ ಆಗತ್ತೆ ಅಂತ ಏನೂ ಇಲ್ಲ, 5-6 ದಿನಗಳಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗೇನೂ ಇರ್ಬೋದು. ಕಂಟಿನ್ಯೂ ಆಗೋ ಸಾಧ್ಯತೆಗಳಿರುತ್ತೆ. ಅದಲ್ಲದೆ ನಾನು ಮೆನ್ಷನ್ ಮಾಡಿರೋ ಬೇರೆ ಫೀಚರ್ಸು ಇರುತ್ತೆ. ಅಂದರೆ ಜ್ವರ ಇಲ್ಲದ ಟೈಮಲ್ಲೂ ತುಂಬ ಸುಸ್ತಾಗೋದು, ತುಂಬ ಮೈಕೈ ನೋವು ಇರೋದು, ಊಟ ತಿಂತಿರೋ ಆಸಕ್ತಿ, ಇದು ಮೋರ್ ಸಜೆಸ್ಟಿವ್ ಆಫ್ ಅ ಬ್ಯಾಕ್ಟೀರಿಯಲ್ ಅಥವಾ ಟೈಫಾಯ್ಡ್ ಜ್ವರ ಇರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ್ಯಂಡ್ ಕಾಮನ್ ಆಗಿ ಬರೋ ವೈರಲ್ ಇನ್ಫೆಕ್ಷನ್ಸಲ್ಲಿ ಆ್ಯಂಟಿಬಯೋಟಿಕ್ ಕೊಡೋ ನೆಸೆಸಿಟಿ ಇರೋದಿಲ್ಲ. ಕಾಮನ್ ಆಗಿ ಬ್ಲಡ್ ಟೆಸ್ಟ್ ಮಾಡೋ ನೆಸೆಸಿಟಿ ಇಲ್ಲದೆ ಇರಬಹುದು. ಆದರೆ ಟೈಫಾಯ್ಡ್ ಜ್ವರದಲ್ಲಿ ಸಾಮಾನ್ಯವಾಗಿ ನಾವು ಬೇರೆ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬೇಕಾಗ್ಬೋದು, ಅದರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈ ಟೈಫಾಯ್ಡ್ ಇದ್ದವರಲ್ಲಿ ಆಹಾರದ ಪಥ್ಯ ಏನಾದರೂ ಇರಬೇಕಾಗುತ್ತೆ? ಯಾಕಂದರೆ ಸಾಮಾನ್ಯವಾಗಿ ಹೇಳ್ತಾರೆ, ಈ ಟೈಫಾಯ್ಡ್ ಜ್ವರ ಬಂದಾಗ, ಅಂದರೆ ದೊಡ್ಡವರು ಇದ್ದಾಗ ಹೇಳ್ತಾರೆ ಖಾರ ಪದಾರ್ಥಗಳನ್ನು ಜಾಸ್ತಿ ತಿನ್ನಬಾರ್ದು ಅಥವಾ ನಾನ್ ವೆಜ್ಜನ್ನು ತಿನ್ನಬಾರ್ದು ಆ ಟೈಮಲ್ಲಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಫುಡ್ಡಲ್ಲೇನಾದರೂ ಕಂಟ್ರೋಲ್ ಮಾಡಬೇಕಾಗುತ್ತಾ? ಸಾಮಾನ್ಯವಾಗಿ ಟೈಫಾಯ್ಡ್ ಜ್ವರ ಬಂದಿರೋರಿಗೆ ನಾವು ಪೌಷ್ಟಿಕ ಆಹಾರ ಕೊಡಿ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಮೀಲ್ ಕೊಡಿ ಅಂತ ಹೇಳ್ತೀವಿ. ಹಾಗಾಗಿ ಬರೀ ಬ್ಲ್ಯಾಂಡ್ ಫುಡ್ಡೇ ತಿನ್ನಬೇಕು ಅನ್ನೋದು ಏನೂ ಇಲ್ಲ. ತಿನ್ನೋ ಆಹಾರದಲ್ಲಿ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಇದೆಲ್ಲವೂ ಅಂದರೆ ಸಮತೋಲನವಾಗಿರೋ ಆಹಾರ ಅವ್ರು ತಿನ್ನಬೇಕಾಗತ್ತೆ. ಇದು ತಿನ್ನೋ ಆಹಾರದಲ್ಲಿ ತುಂಬ ಖಾರ ಬೇಡ, ಬಟ್ ನಾರ್ಮಲ್ ಆಗಿ ಅವ್ರು ಏನು ಉಪ್ಪು ಖಾರ ತಿಂತಾರೋ ಅದೆಲ್ಲ ಅಲೌಡ್ ಇದೆ. ಏನು ತಿನ್ನಬಾರ್ದು ಅಂದರೆ ಇದು ಸ್ವಚ್ಛವಾಗಿ ಇಲ್ಲದೆ ಇರೋದು. ಏಕೆಂದರೆ ಆಲ್ರೆಡಿ ಇರೋ ಇನ್ಫೆಕ್ಷನ್ಗೆ ಅದ್ರ ಮೇಲ್ಗಡೆ ಇನ್ನೊಂದು ಇನ್ಫೆಕ್ಷನ್, ಸೂಪರ್ ಆ್ಯಡೆಡ್ ಇನ್ಫೆಕ್ಷನ್ ನಮಗೆ ಬೇಡ. ಸೊ ಹಾಗಾಗಿ ಅವ್ರು ತಿನ್ನೋ ಆಹಾರ ಸ್ವಚ್ಛವಾಗಿರಬೇಕು, ಕುಡಿಯೋ ನೀರು ಅದು ಸ್ವಚ್ಛವಾಗಿರಬೇಕು. ಆ್ಯಂಡ್ ಸ್ವಲ್ಪ ರಾ ವೆಜಿಟೇಬಲ್ಸ್ನ ಅಂಥ ಟೈಮಲ್ಲಿ ಅವಾಯ್ಡ್ ಮಾಡಿ ಸರಿಯಾಗಿ ಕುಕ್ ಮಾಡಿ ತಿನ್ಬೋದು. ಸೊ ಅದಲ್ಲದೆ ನಾನ್ ವೆಜ್ ಫುಡ್ ಕೂಡ ತಿನ್ನಬಾರ್ದು ಅನ್ನೋದೇನೂ ಇಲ್ಲ. ಆದರೆ ನಾನ್ ವೆಜ್ ಊಟನ ತಿನ್ನಬೇಕಾದ್ರೆ ಅದು ಸರಿಯಾಗಿ ಕುಕ್ ಆಗಿರಬೇಕು, ತುಂಬ ಖಾರ ಇರಬಾರ್ದು, ಇದೆಲ್ಲ ಅಲೌಡ್ ಇದೆ. ಸೊ ಸಾಮಾನ್ಯವಾಗಿ ಸಹಜವಾಗಿ ಹೇಳಬೇಕು ಅಂದರೆ ಟೈಫಾಯ್ಡ್ ಜ್ವರ ಬಂದಿರೋ ವ್ಯಕ್ತಿಗೆ ವಿಶೇಷವಾದ ಪಥ್ಯ ಮಾಡಬೇಕು ಅನ್ನೋದೆಲ್ಲ. ತಿನ್ನೋ ಆಹಾರ ಸ್ವಚ್ಛವಾಗಿದ್ದು ಪೌಷ್ಟಿಕ ಆಹಾರ ಆಗಿದ್ದರೆ ಅಷ್ಟು ಸಾಕು. ಸೊ ಹಾಗಾಗಿ ಪರ್ಟಿಕ್ಯುಲರ್ಲಿ ಪಥ್ಯ ಮಾಡ್ಬೇಕು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅನ್ನೋ ಥರ ಏನೂ ಇಲ್ಲ, ಪರ್ಟಿಕ್ಯುಲರ್ ಆಗಿ ಆ ಥರ ಏನೂ ಇಲ್ಲ. ಡಾಕ್ಟರ್, ಇದ್ರ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಈಗ ಬ್ಲಡ್ ಟೆಸ್ಟ್ ಮಾಡ್ತಾರಾ ಅಥವಾ ನಮಗೆ ಹಾಸ್ಪಿಟಲ್ಗೆ ಹೋದಾಗ ಈಗ ಜ್ವರ ಬಿಟ್ಟು ಬರ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ ಅಂದಾಗ ಇದ್ರ ಟೆಸ್ಟ್ ಯಾವ ರೀತಿಯಾಗಿ ಮಾಡ್ತಾರೆ? ಟೈಫಾಯ್ಡ್ ಜ್ವರನ ನಾವು ಡಯಾಗ್ನೋಸ್ ಮಾಡಬೇಕಾದ್ರೆ ಇಟ್ ಈಸ್ ಅ ಕಾಂಬಿನೇಷನ್. ಇದು ಕ್ಲಿನಿಕಲ್ ಡಯಾಗ್ನೋಸಿಸ್ ಹಾಗೂ ಇನ್ವೆಸ್ಟಿಗೇಷನ್ಸ್ ಎಲ್ಲವನ್ನು ಒಟ್ಟಿಗೆ ಹಾಕಿ ನಾವು ಡಯಾಗ್ನೋಸಿಸ್ ಮಾಡಬೇಕಾಗತ್ತೆ. ಒಂದು ನೀವು ಕೊಡ್ತಿರೋ ಹಿಸ್ಟ್ರಿ, ಪೇಷಂಟ್ ಕೊಡ್ತಿರೋ ಹಿಸ್ಟ್ರಿ ಮೂಲಕ ಎಷ್ಟು ದಿನದಿಂದ ಜ್ವರ ಇದೆ, ಯಾವ ಸಿಂಪ್ಟಮ್ಸ್ ಕಾಣಿಸ್ಕೊತಾ ಇದೆ, ಇದೆಲ್ಲವೂ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇದು ಒಂದು ಭಾಗ ಆಗಿರುತ್ತೆ. ಎರಡನೇದು ನಾವು ಎಕ್ಸಾಮಿನೇಷನ್ ಮಾಡಿದಾಗ
ಹೆಪಾಟೋಮೆಗಲಿ ಇಲ್ಲ ಸ್ಪ್ಲೀನೋಮೆಗಲಿ ಅಂತ ಕರಿತೀವಿ. ಅಂದರೆ ಲಿವರ್ ಏನಾದರೂ ದೊಡ್ಡದಾಗಿದೆಯಾ, ಸ್ಪ್ಲೀನ್ ಏನಾದರೂ ಎನ್ಲಾರ್ಜ್ಮೆಂಟ್ ಆಗಿದೆ, ಇದೆಲ್ಲದ ನಮಗೆ ಕ್ಲೂಸ್ ಕೊಡ್ತಾ ಹೋಗುತ್ತೆ. ಅಂದರೆ ಇದು ಟೈಫಾಯ್ಡ್ ಜ್ವರ ಆಗಿರೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದ್ರ ಜೊತೆಗೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ ನಾವು. ಬ್ಲಡ್ ಟೆಸ್ಟಲ್ಲಿ ಒಂದು ಜನರಲ್ ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಟೈಫಾಯ್ಡ್ಗೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತೀವಿ ನಾವು. ಅದರಲ್ಲಿ ಬ್ಲಡ್ ಕಲ್ಚರ್ ಅಂತ ಕರಿತೀವಿ ನಾವು. ಬ್ಲಡ್ ಕಲ್ಚರ್ ಆ್ಯಂಡ್ ಸೆನ್ಸಿಟಿವಿಟಿ ಈ ಟೆಸ್ಟನ್ನು ಮಾಡ್ತೀವಿ. ಇದು ನಮಗೆ ಇದು ಟೈಫಾಯ್ಡ್ ಜ್ವರನ ಇಲ್ವಾ ಅನ್ನೋದು ಕೂಡ ಗೊತ್ತಾಗತ್ತೆ. ಇದಲ್ಲದೆ ಒಂದು ಬೇರೆ ಟೆಸ್ಟ್ಗಳು ಮಾಡೋ ಅವಶ್ಯಕತೆ ಕೂಡ ಬರಬಹುದು. ಯೂರಿನ್ ಟೆಸ್ಟ್ ಆಗಿರ್ಬೋದು, ಇಲ್ಲ ಸ್ಟೂಲ್ ಟೆಸ್ಟ್ ಆಗಿರ್ಬೋದು. ಈ ಟೆಸ್ಟ್ಗಳು ಮಾಡೋ ಸಾಧ್ಯತೆಗಳು ಕೂಡ ಇದೆ. ಏಕೆಂದರೆ ಇದು ಎಷ್ಟು ಜ್ವರ ಶುರುವಾದ ಎಷ್ಟು ದಿನದ ನಂತರ ಬಂದಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇದು ನಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಆಲ್ರೆಡಿ ಆಂಟಿಬಯೋಟಿಕ್ಸ್ ತಗೊಂಡಿದ್ದಾರಾ ಇಲ್ವಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ವ್ಯಾಕ್ಸಿನ್ ತಗೊಂಡಿದ್ದಾರಾ ಇಲ್ವಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಇದೆಲ್ಲವನ್ನೂ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಡಯಾಗ್ನೋಸಿಸ್ ಆಫ್ ಟೈಫಾಯ್ಡ್ ಮಾಡ್ತೀವಿ. ಸೊ ಟು ಪುಟ್ ಇಟ್ ಇನ್ ಟೋಟಲ್ ಅಂದರೆ ಕ್ಲಿನಿಕಲ್ ಫೀಚರ್ಸ್ ಏನಿದೆ, ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲಿ ನಮ್ಗೆ ಏನು ಕಂಡು ಬರ್ತಾ ಇದೆ, ಮೂರನೇದಾಗಿ ನಮ್ದು ಇನ್ವೆಸ್ಟಿಗೇಷನ್ಸಲ್ಲಿ ಏನೇನು ನಮಗೆ ಪಾಸಿಟಿವ್ ಫೈಂಡಿಂಗ್ಸ್ ಇದೆ, ಇದು ಮೂರನ್ನು ನೋಡಿ ನಾವು ಇದು ಟೈಫಾಯ್ಡ್ ಫೀವರಾ ಇಲ್ವಾ ಅಂತ ಹೇಳ್ತೇವೆ. ಸೊ ಆ ರೀತಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್, ಇದ್ರ ಟ್ರೀಟ್ಮೆಂಟ್ ಈಗ ಒಂದ್ಸತಿ ಟೆಸ್ಟ್ ಆಯಿತು ಟೈಫಾಯ್ಡ್ ಇದೆ ಅಂತ ಕನ್ಫರ್ಮ್ ಆಯಿತು ಅಂದಾಗ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಆ್ಯಂಡ್ ಇದನ್ನು ಎಷ್ಟು ದಿನ ಕಂಟಿನ್ಯೂ ಆಗಿ ತಗೊಳ್ಳೇಬೇಕು? ಸೊ ಟೈಫಾಯ್ಡ್ ಫೀವರ್ ಅಂತ ಕನ್ಫರ್ಮ್ಡ್ ಡಯಾಗ್ನೋಸಿಸ್ ಮಾಡಿದಾದ್ಮೇಲೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದ್ರಿಂದ ನಾವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ. ಇದನ್ನು ನಾವು ಓರಲ್ ಅಥವಾ IV ಅಂದರೆ ಇಂಜೆಕ್ಷನ್ ಮೂಲಕ ಕೂಡ ಕೊಡ್ಬೋದು. ಓರಲ್ ಅಂದರೆ ಐದರ್ ಅದು ಟ್ಯಾಬ್ಲೆಟ್ ಮೂಲಕ ಆಗಿರ್ಬೋದು, ಇಲ್ಲ ಸಿರಪ್ ಮೂಲಕ ಆಗಿರ್ಬೋದು. ಈಗ ಯಾರಿಗಾದ್ರೂ ಕಂಟಿನ್ಯೂಸ್ ಆಗಿ ವಾಮಿಟಿಂಗ್ ಆಗ್ತಾನೆ ಇದೆ, ಓರಲ್ ಮೆಡಿಸಿನ್ಸ್ ವರ್ಕ್ ಆಗ್ತಿಲ್ಲ, ಇಲ್ಲ ಇದನ್ನು ಒಂದೊಂದ್ಸತಿ ಕಾಂಪ್ಲಿಕೇಟೆಡ್ ಟೈಫಾಯ್ಡ್ ಅಂತ ಏನು ಕರಿತೀವಿ, ಆ ಥರ ಇದ್ದಾಗ IV ಇಂಜೆಕ್ಷನ್ಸ್, IV ಫ್ಲೂಯಿಡ್ಸ್ ಅಂದರೆ ಗ್ಲೂಕೋಸ್ ಹಾಕೋದು ಇದು ಮಾಡೋ ನೆಸೆಸಿಟಿ ಬರ್ಬೋದು. ಸೊ ಇದನ್ನು ನಾನು ಆಗಲೇ ಹೇಳ್ದಂಗೆ ಬ್ಲಡ್ ಕಲ್ಚರ್ ಸೆನ್ಸಿಟಿವಿಟಿ ಅಂತ ನಾವು ಟೆಸ್ಟ್ ಮಾಡಿದಾಗ ನಮಗೆ ಡಯಾಗ್ನೋಸಿಸ್ ಅಲ್ಲದೆ ಯಾವ ಆ್ಯಂಟಿಬಯೋಟಿಕ್ ಕೊಟ್ಟರೆ ಸುಲಭ ಆಗುತ್ತೆ, ಯಾವುದು ಆ್ಯಂಟಿಬಯೋಟಿಕ್ ಇದಕ್ಕೆ ಅಪ್ರೋಪ್ರಿಯೇಟ್ ಆಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗೋ ಸಾಧ್ಯತೆ ಇರುತ್ತೆ. ಸೊ ಆ ಟೆಸ್ಟ್ ಬೇಸಿಸ್ ಮೇಲೆ ನಾವು ಆ್ಯಂಟಿಬಯೋಟಿಕ್ ಕೊಡ್ತೀವಿ. ಇದು ಸಾಮಾನ್ಯವಾಗಿ 1 ರಿಂದ 2 ವಾರದವರೆಗೂ ಇದ್ರದ್ದು ಟ್ರೀಟ್ಮೆಂಟ್ ಆಗಬಹುದು. ಏಕೆಂದರೆ ಕ್ಲಿನಿಕಲ್ ಫೀಚರ್ಸ್ ಮೇಲೆ ಕಾಂಪ್ಲಿಕೇಟೆಡ್ ಟೈಫಾಯ್ಡಾ ಅನ್ಕಾಂಪ್ಲಿಕೇಟೆಡ್ ಟೈಫಾಯ್ಡಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದಾಜಲ್ಲಿ 7 to 14 ಡೇಸ್ವರೆಗೂ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ವಿತ್ ಆಂಟಿಬಯೋಟಿಕ್ಸ್. ಸೊ 14 ಡೇಸ್ವರೆಗೂ ಕೂಡ ಅಂದಾಜು ಕೊಡಬೇಕಾಗುತ್ತೆ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಒಂದ್ಸತಿ ನಮಗೆ ಯಾವುದೇ ಜ್ವರ ಆದ್ರೂ ಹುಷಾರಿಲ್ಲ ಅಂದಾಗ 1-2 ದಿನ ಟ್ಯಾಬ್ಲೆಟ್ ತಗೋತೀವಿ, ಆಮೇಲೆ ಡಿಸ್ಕಂಟಿನ್ಯೂ ಮಾಡ್ತೀವಿ ಹುಷಾರಾದ್ವಲ್ಲ ಅಂತ. ಸೊ ಪರ್ಟಿಕ್ಯುಲರ್ಲಿ ಟೈಫಾಯ್ಡ್ಗೆ ನಾವು ಕಂಪ್ಲೀಟ್ ಆಗಿ ಮೆಡಿಸಿನ್ ಮಾಡಿದ್ರೆ ಮಾತ್ರ ಕ್ಯೂರ್ ಆಗುತ್ತಾ, ಅಥವಾ ನೀವು ಈಗ 14 ಡೇಸ್ ಅಂದ್ರಿ, ಕೆಲವ್ರಿಗೆ ಸ್ವಲ್ಪ ದಿನ ಮಾಡಿ ಓಕೆ ನನ್ನ ಕಡಿಮೆ ಆಯಿತು, ಸಿಮ್ಟಮ್ಸ್ ಏನೂ ಇಲ್ಲ, ಐ ಆಮ್ ಓಕೆ ಅಂದ ತಕ್ಷಣ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಿಸ್ ಇಸ್ ಅ ವೆರಿ ಆ್ಯಪ್ಟ್ ಕ್ವೆಶ್ಚನ್. ಯಾಕೆಂದರೆ ಇದು ತುಂಬ ಸಾಮಾನ್ಯವಾಗಿ ಕಂಡು ಬರೋ ಸಿನಾರಿಯೋ ಇದು. ಈ ಥರ ಆದಾಗ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಫ್ ಟೈಫಾಯ್ಡ್ ಆಗಿರಲ್ಲ, ಅಂದರೆ ಕಂಪ್ಲೀಟ್ ಎಲಿಮಿನೇಷನ್ ಆಫ್ ದ ಬ್ಯಾಕ್ಟೀರಿಯಾ ಆಗಿರಲ್ಲ. ಇದು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಇದು ಇನ್ಫೆಕ್ಷನ್ ಇನ್ನು ಪೂರ್ತಿ ಶರೀರದಲ್ಲಿ ಸ್ಪ್ರೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಲ್ಲದೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಅದಲ್ಲದೆ ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ಅಲ್ಲದೆ ಇದು ಇನ್ನೂ ಜಾಸ್ತಿ ರಿಲ್ಯಾಪ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಇದು ಪೂರ್ತಿ ಟ್ರೀಟ್ಮೆಂಟ್ ಆಗದೆ ಮತ್ತೆ ಇದೇ ಫೀವರು ಮತ್ತೆ ಕಂಡು ಬರೋ ಸಾಧ್ಯತೆ, ಹೊಸದಾಗಿ ಅದೇ ತರ ಸಿಂಪ್ಟಮ್ಸ್ ಬರುತ್ತೆ. ಮತ್ತೆ ಟೈಫಾಯ್ಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿಯಾಗಿ ಆ ಸಿವಿಯಾರಿಟಿ ಇತ್ತು ಅದು ಮತ್ತೆ ಬರುತ್ತೆ. ಸೊ ಅಷ್ಟು ದಿನ ಮಾಡಿರೋಂಥ ಟ್ರೀಟ್ಮೆಂಟ್ ಏನಿದೆ ಅಂದರೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದಿನ ಮಾಡಿರೋದು ಅದು ಫುಲ್ ವೇಸ್ಟ್ ಆಗಿಬಿಡುತ್ತೆ. ಮತ್ತೆ ಅವರು ಮತ್ತೆ ಲಾಂಗ್ ಟರ್ಮಲ್ಲಿ ಮತ್ತೆ ಟ್ರೀಟ್ಮೆಂಟ್ ತಗೋಬೇಕು, ಮತ್ತೆ ಅದೇ ಸಿಂಪ್ಟಮ್ಸ್ ಇರೋದ್ರಿಂದಾಗಿ ಜ್ವರ ಇರುತ್ತೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಎಗೇನ್ ಅದು ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಕಂಪ್ಲೀಟ್ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು. ಹೌದು, ಖಂಡಿತವಾಗಿ. ಇದು ಡಾಕ್ಟರ್ ಸಾಮಾನ್ಯವಾಗಿ ಚೆಕ್ ಮಾಡಿ ಹೇಳ್ತಾರೆ ಇದನ್ನು ಎಷ್ಟು ದಿನ ತಗೋಬೇಕಾಗತ್ತೆ, ಇದನ್ನ ಕೋರ್ಸನ್ನು ಕಂಪ್ಲೀಟ್ ಮಾಡಲೇಬೇಕು. ಸ್ವಲ್ಪ ದಿನದ ನಂತರ ನಿಮಗೆ ಸ್ವಲ್ಪ ಬೆಟರ್ ಆಗಿ ಅನ್ನಿಸ್ತಾ ಇದೆ ನಮಗೆ ಅಂದಾಗ ಸ್ಟಾಪ್ ಮಾಡಬಾರ್ದು. ಕಂಪ್ಲೀಟ್ ಕೋರ್ಸನ್ನು ಆ್ಯಂಟಿಬಯೋಟಿಕ್ ಕೋರ್ಸನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ.
ಡಾಕ್ಟರ್, ಈಗ ಟೈಫಾಯ್ಡ್ ಬಂದು ಹೋದ್ಮೇಲೆ ಅದರ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತೆ? ಲೈಕ್ ಕೆಲವೊಂದು, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಚಿಕನ್ ಗುನ್ಯಾ ಬಂದು ಹೋದ್ಮೇಲೆ ಕೆಲವರು ಹೇಳ್ತಾರೆ ಅದು ಜ್ವರ ಬಂದು ಹೋದ್ಮೇಲೂ ಕೂಡ ನಮಗೆ ಈ ಜಾಯಿಂಟಲ್ಲಿ ಪೇಯ್ನ್ ಇರುತ್ತೆ, ಕೈ ಕಾಲು ನೋವಿರುತ್ತೆ ಅಂತ. ಸೊ ಈ ಟೈಫಾಯ್ಡಲ್ಲಿ ಆ ಥರ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ ಟ್ರೀಟ್ಮೆಂಟ್ ಆದಮೇಲೆ? ಸೊ ಸಾಮಾನ್ಯವಾಗಿ ಟೈಫಾಯ್ಡ್ ಜ್ವರನ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ ಸರಿಯಾದ ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸರಿಯಾದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾದ್ಮೇಲೂ ಜ್ವರ ಕಮ್ಮಿ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇದು ಬೇರೆ ಸಿಂಪಲ್ ಆಗಿ ಬರುವಂಥ ಜ್ವರದ ಥರ ಅಲ್ಲ. ಅಂದರೆ ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಜ್ವರ ಸ್ಟಾಪ್ ಆಯಿತು ಅಂತೆಲ್ಲ, ಸ್ವಲ್ಪ ದಿನಗಳ ನಂತರ ಕೂಡ ಜ್ವರ ಬರೋ ಸಾಧ್ಯತೆ ಇರುತ್ತೆ. ಆದರೆ ಟೈಫಾಯ್ಡ್ ಜ್ವರದ ಟ್ರೀಟ್ಮೆಂಟ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀವಿ, ಸರಿಯಾಗಿ ಮಾಡಿದ್ದೀವಿ, ಬ್ಲಡ್ ಟೆಸ್ಟ್ ಎಲ್ಲ ಅದು ನಾರ್ಮಲ್ ಬಂದದ ಅಂದರೆ ಆವಾಗ ಕಂಪ್ಲೀಟಾಗಿ ಕ್ಯೂರ್ ಆಗಿರ್ತಾರೆ. ಇದ್ರದ್ದು ಆಮೇಲಿಂದ ಎಫೆಕ್ಟು ಅಷ್ಟು ಕಾಮನ್ ಏನೂ ಅಲ್ಲ. ನೀವು ಹೇಳ್ದಂಗೆ ಚಿಕನ್ ಗುನ್ಯಾಲಿ ಬರೋ ಥರ ಜಾಯಿಂಟ್ ಪೇನು ತುಂಬ ದಿನಗಳು ಇದ್ದೇ ಇರುತ್ತೆ ಅಂತ, ಆ ರೀತಿಯಾಗಿ ಟೈಫಾಯ್ಡಲ್ಲಿ ಅಷ್ಟು ಕಾಮನ್ ಆಗಿ ಏನೂ ಇಲ್ಲ. ಕಂಪ್ಲೀಟಾಗಿ ಗುಣ ಆಗಿರ್ತಾರೆ, ನಾರ್ಮಲ್ ಲೈಫೇ ಆಮೇಲೆ ಲೀಡ್ ಮಾಡ್ತಾರೆ. ಸ್ಪೆಷಲ್ಲಾಗಿ ಇಂಥ ಸ್ಪೆಸಿಫಿಕ್ಗಾಗಿ ತುಂಬ ಕಾಮನ್ ಆಗಿ ಯಾವುದಾದ್ರೂ ಕಾಂಪ್ಲಿಕೇಶನ್ ಇದೆ ಅಂತ ಆ ಥರ ಏನು ಅಷ್ಟು ಕಾಮನ್ ಆಗಿ ಇಲ್ಲ. ಸೊ ಆ ಥರ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಒಂದ್ಸತಿ ಟ್ರೀಟ್ಮೆಂಟ್ ಮಾಡಿ ಮುಗಿದ್ಮೇಲೆ ದೇ ಆರ್ ಫೈನ್ ಅನ್ನೋ ಥರ. ಕರೆಕ್ಟ್. ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಈಗ ಮಕ್ಕಳಲ್ಲಿ ಬರೋವಂಥದ್ದು ಅಥವಾ ಟ್ರಾವೆಲ್ ಮಾಡೋರಲ್ಲಿ ಅವರು ವ್ಯಾಕ್ಸಿನ್ ತಗೊಳ್ಳದೇ ಇದ್ದರೆ ಬರೋ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ಅಂತ. ಸೊ ಈ ವ್ಯಾಕ್ಸಿನನ್ನು ಕೊಡೋವಂಥದ್ದು ಎಷ್ಟು ಇಂಪಾರ್ಟೆಂಟ್, ಅಥವಾ ಇದಕ್ಕೇನಾದರೂ ಪರ್ಟಿಕ್ಯುಲರ್ಲಿ ಇಂಥ ಏಜಲ್ಲೇ ವ್ಯಾಕ್ಸಿನ್ ಕೊಡಬೇಕು ಅಂತ ಏನಾದರೂ ಇದೆಯಾ, ಹೇಗೆ? ಟೈಫಾಯ್ಡ್ ವ್ಯಾಕ್ಸಿನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನ್. ಇದನ್ನು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರೆಕಮೆಂಡೇಶನ್ ಪ್ರಕಾರ ಎಲ್ಲ ಮಕ್ಕಳಿಗೂ ನಾವು ಕೊಡಲೇಬೇಕಾಗತ್ತೆ. ಇದು ಇಂಜೆಕ್ಷನ್ ಮೂಲಕ ಕೊಡ್ತೀವಿ ನಾವು. ಆ್ಯಂಡ್ ಇದನ್ನು ನಾವು ಒಂದೇ ಡೋಸ್ ನಾವು ಕೊಡಬೇಕಾಗಿರೋದು. ಈಗ ಸದ್ಯಕ್ಕೆ ಇರೋ ರೆಕಮೆಂಡೇಶನ್ ಪ್ರಕಾರ 1 ಡೋಸ್ ಕೊಟ್ಟರೆ ಸಾಕು ಲೈಫ್ ಟೈಮಲ್ಲಿ. ಎನಿ ಚೈಲ್ಡ್ 6 ತಿಂಗಳ ಮೇಲಿರೋ ಮಕ್ಕಳಿಗೆ ಎಲ್ಲರಿಗೂ ಕೂಡ ನಾವು ಈ ವ್ಯಾಕ್ಸಿನ್ನ ಕೊಡ್ಬೋದು. ಓಕೆ. ಇದು ಕೊಟ್ಟ ನಂತರ ಪ್ರೊಟೆಕ್ಷನ್ ಅಗೇನ್ಸ್ಟ್ ಎಂಟರಿಕ್ ಫೀವರ್ ಅಥವಾ ನಾವೇನು ಟೈಫಾಯ್ಡ್ ಜ್ವರ ಅಂತ ಹೇಳ್ತೀವಿ ಅದು ಚೆನ್ನಾಗಿ ಇರುತ್ತೆ. ಅಂದರೆ ದೇ ವಿಲ್ ಬಿ ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಟೈಫಾಯ್ಡ್ ಫೀವರ್. ಹಾಗಾಗಿ ಎಲ್ಲ ಮಕ್ಕಳಿಗೂ ನಾವು ಟೈಫಾಯ್ಡ್ ವ್ಯಾಕ್ಸಿನ್ನ ಕೊಡೋದು ಅತ್ಯಗತ್ಯ. ಡಾಕ್ಟರ್, ಈಗ ಒಬ್ಬರು ವ್ಯಾಕ್ಸಿನ್ ತಗೊಂಡಿಲ್ಲ, ಹಾಗಾಗಿ ಅವರಿಗೇನು ಟೈಫಾಯ್ಡ್ ಸಮ್ ಅದರ್ ರೀಸನ್ಸಿಂದ ಟೈಫಾಯ್ಡ್ ಬಂದು ಹೋದ್ಮೇಲೆ ಅವ್ರಿಗೆ ಅನಿಸಿದೆ ಸೊ ನಾನು ವ್ಯಾಕ್ಸಿನ್ ತಗೋಬೇಕು ಅಂತ. ಆ ಥರ ಒಂದ್ಸತಿ ಟೈಫಾಯ್ಡ್ ಬಂದು ಹೋದ್ಮೇಲೆ ವ್ಯಾಕ್ಸಿನ್ ತಗೋಬೋದಾ? ಖಂಡಿತ ತಗೋಬೋದು. ಸೊ ಒಂದು ಸತಿ, ಏಕೆಂದರೆ ಇದು ನೀವು ಕೇಳ್ತಿರೋ ಪ್ರಶ್ನೆ, ಇದು ನಮಗೆ ತುಂಬ ಕಾಮನ್ ಆಗಿ ನಮಗೆ ಪೇಷಂಟ್ಸ್ ಕೇಳುವಂಥ ಪ್ರಶ್ನೆ ಇದು. ನಂಗೆ ಹೇಗಿದ್ರು ಬಂದು ಹೋಗಿದೆಯಲ್ಲ, ಮತ್ತು ನಾನು ಯಾಕೆ ವ್ಯಾಕ್ಸಿನ್ ತಗೋಬೇಕು ಅಂತ. ಹೌದು. ಟೈಫಾಯ್ಡ್ ಜ್ವರ ಬಂದಿದ್ರು ಅದು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡೋದಿಲ್ಲ. ಸ್ವಲ್ಪ ಇನ್ಫೆಕ್ಷನ್ಸ್ ಇದೆ, ಅದು ಒಂದು ಸತಿ ಬಂದಿದ್ರೆ ಇನ್ಫೆಕ್ಷನು ಅದು ಲೈಫ್ ಲಾಂಗ್ ಇಮ್ಯುನಿಟಿ ಕೊಡುತ್ತೆ. ಸೊ ಹಾಗಾಗಿ ವ್ಯಾಕ್ಸಿನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಆದರೆ ಟೈಫಾಯ್ಡ್ ಜ್ವರದಲ್ಲಿ ಲೈಫ್ ಲಾಂಗ್ ಇಮ್ಯುನಿಟಿ ಬರೋದಿಲ್ಲ. ಹಾಗಾಗಿ ಯಾವುದೇ ವ್ಯಕ್ತಿಗೆ ಒಂದ್ಸತಿ ಟೈಫಾಯ್ಡ್ ಬಂದಿದ್ರೂ ಕೂಡ ಅವರು ವ್ಯಾಕ್ಸಿನ್ ತಗೊಂಡ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಇನ್ಫೆಕ್ಷನ್ ಬಂದು ಹೋದ 4 to 6 weeks, ಆಲ್ಮೋಸ್ಟ್ 2 months ನಂತರ ಈ ವ್ಯಾಕ್ಸಿನ್ನು ಅವ್ರು ತಗೋಬಹುದು. ಈಗ ವ್ಯಾಕ್ಸಿನ್ ಎಷ್ಟು ವರ್ಕ್ ಆಗುತ್ತೆ, ಲೈಕ್ 100% ಅಂತ ಹೇಳ್ಬೋದಾ? ಯಾಕಂದರೆ ಈಗ ಯಾರೋ ಒಬ್ರು ವ್ಯಾಕ್ಸಿನ್ ತಗೊಂಡಾದ್ಮೇಲೆ ನೀವು ಹೇಳಿರುವಂಥ ಏನಿದೆ ಹೈಜೀನ್ನೆಸ್, ಅವ್ರು ಅದನ್ನು ಫಾಲೋ ಮಾಡಿಲ್ಲ. ಏನೋ ವಾಟರಲ್ಲಿ ಅವ್ರಿಗೇನೋ ಇನ್ಫೆಕ್ಷನ್ಸ್ ಆಯಿತು, ಬಂತು, ಆ ನೀರು ಕುಡಿದ್ರು, ಅಥವಾ ಏನೋ ಫುಡ್ಡಲ್ಲಿ ಬಂತು, ಅಥವಾ ಸ್ಟೂಲಲ್ಲಿ ಏನಾದರೂ ಬಂತು. ಸೊ ವ್ಯಾಕ್ಸಿನ್ ತಗೊಂಡಿದ್ರು ಈ ಥರ ಕಂಡೀಷನಲ್ಲಿ ಅವ್ರಿಗೇನೋ ಅಟ್ಯಾಕ್ ಆಯಿತು ಆ ಬ್ಯಾಕ್ಟೀರಿಯಾ ಅಂದಾಗ ಅವರಿಗೆ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಆ ಪಾಸಿಬಿಲಿಟಿನ ಅದು ಕಡಿಮೆ ಮಾಡುತ್ತಾ? ನೀವು ಹೇಳ್ದಂಗೆ ಬರೋ ಸಾಧ್ಯತೆ ಇರುತ್ತೆ. ನೀವೇ ಕರೆಕ್ಟಾಗಿ ಹೇಳ್ದಂಗೆ ಪಾಸಿಬಿಲಿಟಿ ಕಮ್ಮಿ ಇರುತ್ತೆ. ಏಕೆಂದರೆ ಈ ವ್ಯಾಕ್ಸಿನು 100% ಎಫೆಕ್ಟಿವ್ ಅಲ್ಲ. ಏಕೆಂದರೆ ಈ ವ್ಯಾಕ್ಸಿನು ಒಳ್ಳೆ ಪ್ರೊಟೆಕ್ಷನ್ನ ಕೊಡುತ್ತೆ ಅಗೇನ್ಸ್ಟ್ ಟೈಫಾಯ್ಡ್ ಫೀವರ್. ಬಟ್ ಹಾಗಂತ ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂದರೆ ಟೈಫಾಯ್ಡ್ ಫೀವರ್ ಬರೋ ಸಾಧ್ಯತೆಯೇ ಇಲ್ಲ ಅಂತ ಆ ಥರ ಏನೂ ಇಲ್ಲ. ಬರೋ ಸಾಧ್ಯತೆ ಇದೆ, ಆದರೆ ವ್ಯಾಕ್ಸಿನ್ ತಗೊಂಡಿರೋ ವ್ಯಕ್ತಿಗೆ ಪ್ರೊಟೆಕ್ಷನ್ ಇರೋದ್ರಿಂದ ಬರೋ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಕೆಲವರಿಗೆ ಒಂದ್ಸತಿ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ನನಗಿನ್ ಟೈಫಾಯ್ಡ್ ಬರೋದೇ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ದೀನಿ, ಲೈಕ್ ನಾನೇನು ಕುಡಿಯೋ ನೀರು ಬಗ್ಗೆ ಯೋಚನೆ ಮಾಡಬೇಕು ಅಂತಿಲ್ಲ, ತಿನ್ನೋ ಫುಡ್ ಬಗ್ಗೆ ಯೋಚನೆ ಮಾಡಬೇಕು ಅಂತಿಲ್ಲ ಅಂತ ಕೇರ್ಲೆಸ್ ಮಾಡಿದರೆ ಆಮೇಲೆ ಎಗೈನ್ ಅದು ವ್ಯಾಕ್ಸಿನ್ ಬಗ್ಗೆನೇ ಏನೋ ಅವರಿಗೆ ನೆಗೆಟಿವ್ ಥಾಟ್ ಬಂದಂಗೆ ಆಗುತ್ತೆ. ಅಂದರೆ ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ ಬಟ್ ಸ್ಟಿಲ್ ಯಾಕೆ ನನಗೆ ಬಂತು, ಮೇ ಬಿ ಇದು ವರ್ಕ್ ಆಗಲ್ವೇನೋ, ಸುಮ್ಮನೆ ಹೇಳ್ತಾರೆ ಅಂತ ಆ ಯೋಚನೆ ಬರ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳಿದೆ. So it is not 100% effective, but it gives a good protection cover.
ಸೊ ವ್ಯಾಕ್ಸಿನ್ ಅನ್ನ ತಗೋಬೇಕು, ಹಾಗಂತ ಹೇಳ್ಬಿಟ್ಟು ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಮಾಡೋ ಹಾಗಿಲ್ಲ. ಸೊ ನಾವೇನು ಪ್ರಿಕಾಷನ್ಸ್ ತಗೋಬೇಕು, ಹೈಜಿನಿಸ್ನ ಮೇಂಟೈನ್ ಮಾಡಬೇಕು, ಸ್ವಚ್ಛತೆಯನ್ನ ಕಾಪಾಡಬೇಕು, ಅದನ್ನ ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ವ್ಯಾಕ್ಸಿನ್ ಅನ್ನ ತಗೊಳ್ಳೋ ಅಂಥದ್ದು ಅದು ಇನ್ನು ಪ್ಲಸ್ ಆಗುತ್ತೆ, ಬರ್ದೇ ಇರೋ ರೀತಿ ತಡೆಗಟ್ಟೋದಕ್ಕೆ ಇನ್ನೊಂದು ಅದು ಏನು ಬೂಸ್ಟರ್ ಅನ್ನೋ ತರ ಆಗುತ್ತೆ ಅಂತ. ಡಾಕ್ಟರ್, ಕೊನೆಯದಾಗಿ ಟೈಫಾಯ್ಡ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೇಗೆ? ಅಂದರೆ ನೀವು ಆಲ್ರೆಡಿ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ, ಒಂದಿಷ್ಟು ಲೈಕ್ ಹೈಜಿನಿಸ್ನ ಮೇಂಟೈನ್ ಮಾಡಬೇಕು ಅಂತ. ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಇದ್ದರೆ ಲೈಕ್ ನಮ್ಮ ಸುತ್ತಮುತ್ತ ನಾವು ಯಾವ ರೀತಿಯಾಗಿ ಜಾಗರೂಕರಾಗಿರಬೇಕು? ನಾವು ಕಾಮನ್ ಆಗಿ ಮನೇಲಿ ಮಾಡಬೇಕಾಗಿರೋದು ಅಂದರೆ, ಈಗ ಊಟ ತಿನ್ನೋಕ್ಕಿಂತ ಮುಂಚೆ ಸ್ವಚ್ಛವಾಗಿ ಕೈ ತೊಳ್ಕೊಬೇಕು, ಸಾಬೂನು ಯೂಸ್ ಮಾಡಿ ಕೈ ತೊಳ್ಕೊಬೇಕಾಗತ್ತೆ. ಟಾಯ್ಲೆಟ್ ಯೂಸ್ ಮಾಡಿದಾದ್ಮೇಲೆ ಕರೆಕ್ಟಾಗಿ ನಾವು ಕೈ ತೊಳ್ಕೊಬೇಕು, ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ. ಅಡುಗೆ ಮಾಡೋಕ್ಕಿಂತ ಮುಂಚೆ ಮತ್ತೆ ಕರೆಕ್ಟಾಗಿ ನಾವು ಹೈಜಿನಿಕ್ ಆಗಿ ಹ್ಯಾಂಡ್ ವಾಶ್ ಮಾಡಬೇಕಾಗತ್ತೆ ವಿತ್ ಸೋಪ್ ಆ್ಯಂಡ್ ವಾಟರ್. ಇದಲ್ಲದೆ ನಾವು ಕುಡಿಯೋ ನೀರು ಅದು ಹೈಜಿನಿಕ್ ಆಗಿದೆಯಾ, ಬಾಯ್ಲ್ಡ್ ವಾಟರ್. ಏಕೆಂದರೆ ಇದೆಲ್ಲ ನಾವು ಇಷ್ಟು ಹೇಳಿದ್ರು ಆಚೆ ಕಡೆ ಹೋದಾಗ ಒಂದು ಪಾನಿಪುರಿಯಿಂದ ಏನೂ ಆಗೋದಿಲ್ಲ, ಇಲ್ಲ ನಾವು ಆಚೆ ಕಡೆ ಕುಡಿಯೋ ಜ್ಯೂಸಿಂದ ಏನೂ ಆಗೋದಿಲ್ಲ ಅನ್ನೋದು ನಮ್ಮ ತಲೆಯಲ್ಲಿರಬಹುದು. ಅವ್ರು ಮಾಡಿರೋ ಕಂಡೀಷನ್ಸ್ ಹೈಜಿನಿಕ್ ಆಗಿದೆಯಾ ಅನ್ನೋದು ಕೂಡ ಅದು ಮ್ಯಾಟರ್ ಆಗುತ್ತೆ. ಇಲ್ಲ ನಾನ್ ವೆಜ್ ಮಾಡೋರು ಮನೇಲಿ ನಾನ್ ವೆಜ್ನ ಕರೆಕ್ಟಾಗಿ ಬಾಯ್ಲ್ ಮಾಡಿದಾರ, ಕರೆಕ್ಟಾಗಿ ಕ್ಲೀನ್ ಮಾಡಿದಾರ, ಕರೆಕ್ಟಾಗಿ ಅದನ್ನು ಕುಕ್ ಮಾಡಿದಾರ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಸೀ ಫುಡ್ ಅಂತ ಏನು ಹೇಳ್ತೀವಿ ನಾವು, ಮೀನಾಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು, ಅದರ ಮೂಲಕ ಇದು ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಏಕೆಂದರೆ ಸೀ ಫುಡ್ಡು ವಾಟರ್ ಕಂಟ್ಯಾಮಿನೇಷನ್ ಇಂದಾಗಿ ಅದೆಲ್ಲ ಇರ್ಬೋದು. ಈಗ ಯಾವುದೇ ವ್ಯಕ್ತಿಗೆ ಟೈಫಾಯ್ಡ್ ಬಂದಿದೆ, ಅದು ಫೀಸೀಸ್ ಅಲ್ಲಿ ಅಂದ್ರೆ ಸ್ಟೂಲ್ಸ್ ಅಲ್ಲಿ ಎಕ್ಸ್ಕ್ರೀಟ್ ಆಗಿರುತ್ತೆ, ಅದು ಸಮುದ್ರದಲ್ಲಿ ಏನಾದ್ರೂ ಅದು ಮಿಕ್ಸ್ ಆಗಿರ್ಬೋದು. ಹೌದು, ಅಲ್ಲಿಂದನೇ ನಾವು ಸೀ ಫುಡ್ ತಗೋತೀವಿ. ಸೊ ಸೀ ಫುಡ್ ನ ಕರೆಕ್ಟ್ ಆಗಿ ನಾವು ಕ್ಲೀನ್ ಮಾಡಿಲ್ಲ, ಬಾಯ್ಲ್ ಮಾಡಿಲ್ಲ, ಕುಕ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇದು ಬರೋ ಸಾಧ್ಯತೆಗಳಿರುತ್ತೆ. ಇಲ್ಲ ಹಾಲು, ಈಗ ಡೈರಿ ಮಿಲ್ಕ್ ಅಥವಾ ಡೈರಿ ಪ್ರಾಡಕ್ಟ್ಸ್ನ ಇದನ್ನ ಕರೆಕ್ಟ್ ಆಗಿ ನಾವು ಕುಕ್ ಮಾಡಿಲ್ಲ ಅಂದ್ರೆ, ಈಗ ಮಿಲ್ಕ್ ನ ಕರೆಕ್ಟ್ ಆಗಿ ಬಾಯ್ಲ್ ಮಾಡಿಲ್ಲ, ಹಸಿ ಹಾಲನ್ನ ಹಂಗೆ ಕುಡಿದ್ರು, ಅದನ್ನ ಕರೆಕ್ಟ್ ಆಗಿ ಬಾಯ್ಲ್ ಮಾಡಿಲ್ಲ, ಇಲ್ಲ ಪ್ಯಾಸ್ಚರೈಸ್ ಮಾಡಿಲ್ಲ, ಮಿಲ್ಕ್ ಪ್ರಾಡಕ್ಟ್ಸ್ ನ ಕರೆಕ್ಟ್ ಆಗಿ ಅದನ್ನ ಹೈಜಿನಿಕ್ ಆಗಿ ಇಲ್ಲ ಅಂದ್ರೆ ಆವಾಗ ಅವ್ರಿಗೆ ಟೈಫಾಯ್ಡ್ ಬರೋ ಸಾಧ್ಯತೆ ಇರುತ್ತೆ. ಸೊ ಈ ಎಲ್ಲ ಊಟನ ಕನ್ಸ್ಯೂಮ್ ಮಾಡಬೇಕಾದ್ರೆ ನಾವು ಇದನ್ನ ಹೈಜೀನ್ ಬಗ್ಗೆ ನಾವು ಡೆಫಿನೆಟ್ ಆಗಿ ಮೈಂಡಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಇದಲ್ಲದೆ ನಾವು ಹೇಳ್ದಂಗೆ ವ್ಯಾಕ್ಸಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ವ್ಯಾಕ್ಸಿನ್ನ ತಗೊಳ್ಳೋದು ಅವಶ್ಯಕ. ಸೊ ಇವೆಲ್ಲವನ್ನ ಕೂಡ ಫಾಲೋ ಮಾಡಬೇಕಾಗತ್ತೆ. ಸೊ ಹೊರಗಡೆ ಹೋದಾಗ ಒಂದು ರೀತಿ ಹೈಜೀನ್ ಮೇಂಟೈನ್ ಮಾಡ್ಬೇಕು, ಆ್ಯಂಡ್ ಈವನ್ ಮನೇಲಿ ಇದ್ದಾಗಲೂ ಕೂಡ ಅಷ್ಟೇ ಡೈಲಿ ಹೈಜೀನ್ನ ಮೇಂಟೈನ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಹೌದು ಡಾಕ್ಟರ್, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಸಲಹೆಯನ್ನು ಕೊಡೋದಾದ್ರೆ? ಸೊ ಟೈಫಾಯ್ಡ್ ಜ್ವರದ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಐ ಥಿಂಕ್ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀವಿ. ಕಾಮನ್ ಆಗಿ ನಮಗೆ ಬರೋ ಪೇಷಂಟ್ಸ್ದು ಹೇಗಿರುತ್ತೆ ಅಂದರೆ, ಈಗ ಜ್ವರ ಬಂತು, 1-2 ದಿನ ಜ್ವರ ಇತ್ತು, ಜ್ವರ ಬಂದ ನಂತರ ಸೆಲ್ಫ್ ಮೆಡಿಕೇಶನ್ ಅಂದರೆ ಡಾಕ್ಟ್ರ್ ಹತ್ರ ಏನಕ್ಕೆ ಹೋಗಬೇಕು, ನಾವೇ ಒಂದು ಆ್ಯಂಟಿಬಯೋಟಿಕ್ ತೊಗೊಂಬಿಡೋಣ. ಲಾಸ್ಟ್ ಟೈಮ್ ಕೂಡ ಡಾಕ್ಟರ್ ಅದೇ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು, ಅಥವಾ ಇದು ಫಾರ್ಮಸಿಗೆ ಹೋದಾಗ ಅವರೇ ಫಾರ್ಮಸಿನವ್ರಿಗೆ ಹೇಳ್ಬಿಡ್ತಾರೆ, ಈಗ ಜ್ವರ ಬಂದಿದೆ ನಾನು ಏನು ಮಾಡಬೇಕು ಅಂತ. ಅವರೇ ಹೇಳ್ತಾರೆ ಈ ಮಾತ್ರೆನ ತೊಗೊಂಡ್ಬಿಡಿ, ಇದರಿಂದ ಕಮ್ಮಿ ಆಗತ್ತೆ ಅಂತ. ಓವರ್ ದ ಕೌಂಟರ್ ಡ್ರಗ್ಸ್ ಅಂತ ಏನು ಹೇಳ್ತೀವಿ, ಪ್ಯಾರಾಸಿಟಮಾಲ್ ಆಗಿರ್ಬೋದು, ಇಲ್ಲ ಬೇರೆ ಒಂದಿಷ್ಟು ಔಷಧಿಗಳಿದೆ, ಇದು ಓವರ್ ದ ಕೌಂಟರ್ ಅಂದರೆ ಅದನ್ನು ನೀವು ಡಾಕ್ಟರ್ನ ಕೇಳಲೇಬೇಕು ಅಂತ ಏನೂ ಇಲ್ಲ, ಅದನ್ನು ತೊಗೊಂಡ್ರೆ ಏನೂ ತೊಂದರೆ ಇಲ್ಲ. ಆದರೆ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಡಾಕ್ಟರ್ನ ಸಲಹೆ ತಗೊಂಡು ಅದಾದ ನಂತರ ಮಾತ್ರ ತಗೋಬೇಕಾಗತ್ತೆ. ಏಕೆಂದರೆ ಇದರಿಂದ ನಾವು ನೋಡ್ತಿರೋ ಕಾಂಪ್ಲಿಕೇಶನ್ಸ್ ತುಂಬ ಇದೆ. ಅಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ ನಾವು. ಏಕೆಂದರೆ ಪ್ರತಿ ಸತಿ ಜ್ವರ ಬಂದಾಗಲೂ ಹೋಗೋದು, ಮನೇಲಿರೋ ಒಂದಿಷ್ಟು ಆ್ಯಂಟಿಬಯೋಟಿಕ್ಸ್ನ ತೊಗೊಳ್ಳೋದು, ಸರಿ ಹೋಗಿರುತ್ತೆ. ಇದು ಬಹುಶಃ ವೈರಲ್ ಇನ್ಫೆಕ್ಷನ್ನೇ ಆಗಿರ್ಬೋದು, ಆದರೆ ಅನ್ವಾಂಟೆಡ್ ಯೂಸೇಜ್ ಆಫ್ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು. ಇಲ್ಲ ಫಾರ್ಮಸಿಗೆ ಹೋಗೋದು, ಮೆಡಿಕಲ್ ಶಾಪ್ಗೆ ಹೋದಾಗ ಅಲ್ಲಿ ಅಂದರೆ ನಾಟ್ ದ ಕ್ವಾಲಿಫೈಡ್ ಅಡ್ವೈಸ್, ಇದು ಫಾರ್ಮಸಿಸ್ಟ್ ಹೇಳ್ದಂಗೆ ಇದು ಆ್ಯಂಟಿಬಯೋಟಿಕ್ ತೊಗೊಳ್ಳಿಕ್ಕೆ ಅವ್ರಿಗೆ ಗೊತ್ತಿರೋದಿಲ್ಲ, ಇದೇನು ಜ್ವರ ಡಯಾಗ್ನೋಸ್ ಆಗಿರಲ್ಲ, ಟ್ರೀಟ್ಮೆಂಟ್ ಏನು ಅಂತ ಕರೆಕ್ಟಾಗಿ ಗೊತ್ತಿರಲ್ಲ, ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ, ಅದನ್ನು ತೊಗೊಳ್ಳೋದು. ಇದರಿಂದಾಗಿ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಇರೋ ಇನ್ಫೆಕ್ಷನ್ನು ಕಾಂಪ್ಲಿಕೇಟೆಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ ಇದಾಗೋ ಸಾಧ್ಯತೆ ಇರುತ್ತೆ. ಡಯಾಗ್ನೋಸಿಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಯಾರಾದರೂ ವ್ಯಕ್ತಿ ಆ್ಯಂಟಿಬಯೋಟಿಕ್ ತೊಗೊಂಡಿದ್ದಾರೆ, ಸ್ವಲ್ಪ ದಿನ ತೊಗೊಂಡಿದ್ದಾರೆ, ಪಾರ್ಷಿಯಲ್ ಇಂಪ್ರೂವ್ಮೆಂಟ್ ಕಾಣಿಸಿದೆ ಅಂದಾಗ ನಮಗೆ ಟೆಸ್ಟ್ ಮಾಡಿದಾಗಲೂ ನಮಗೆ ಕರೆಕ್ಟ್
ಇನ್ವೆಸ್ಟಿಗೇಷನ್ ಮಾಡಿಸೋ ಸಾಧ್ಯತೆಗಳು, ಅಂದರೆ ಅದರದ್ದು ರಿಸಲ್ಟ್ಸ್ ಬರೋ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಸೆಲ್ಫ್ ಮೆಡಿಕೇಶನ್ ವಿತ್ ಆಂಟಿಬಯೋಟಿಕ್ಸ್ ದಯವಿಟ್ಟು ಮಾಡಬೇಡಿ. ಸೊ ಸೆಲ್ಫ್ ಕೇರ್ ತಗೋಬೋದಾದ್ರೆ ಸೆಲ್ಫ್ ಡಾಕ್ಟರ್ ಆಗೋದು ಬೇಡ ಅಂತ. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ವೈದ್ಯರು ಹೇಳಿದ್ರಷ್ಟೇ ಅದು ನಮಗೆ ಏನು, ನಾವು ಏನೇ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಮೆಡಿಸಿನ್ ತಗೊಳ್ಳೋದು ಅಷ್ಟೇ ಅದು ಒಳ್ಳೇದು. ಅಂದ್ರೆ ಮನೆ ಮದ್ದನ ಮಾಡೋದು ಡಿಫ್ರೆಂಟ್. ಅದು ಬಿಟ್ಟು ಈ ಮೆಡಿಕಲ್ ತಗೊಳ್ಳೋ ಅಂತ ಏನಿದೆ ಮೆಡಿಸಿನ್ಸ್, ಅದನ್ನೆಲ್ಲ ನಾವು ಸೆಲ್ಫ್ ಆಗಿ ತಗೊಳ್ಳೋದು ಎಫೆಕ್ಟ್ ಆಗುತ್ತೆ ಆಬ್ವಿಯಸ್ಲಿ. ಹೌದು, ಕರೆಕ್ಟ್. ಸೊ ಅದನ್ನ ಕೇಳ್ಬಿಟ್ಟೆ ಮಾಡಿ. ಆ್ಯಂಡ್ ಒಂದ್ಸತಿ ಯಾವುದೇ ಇನ್ಫೆಕ್ಷನ್ದು ಡಯಾಗ್ನೋಸಿಸ್ ಆಗಿದಾದ್ಮೇಲೆ ನಾವಾಗಲೇ ಮಾತಾಡ್ದಂಗೆ ಆ್ಯಂಟಿಬಯೋಟಿಕ್ದು ಕೋರ್ಸನ್ನು ಕಂಪ್ಲೀಟ್ ಮಾಡಿ. ಅದನ್ನು ಮಧ್ಯದಲ್ಲೇ ಸ್ಟಾಪ್ ಮಾಡಬೇಡಿ. ನನಗೆ ಬೆಟರ್ ಫೀಲ್ ಆಯಿತು, ಸೊ ಹಾಗಾಗಿ 1 ದಿನದಲ್ಲಿ 2 ದಿನದಲ್ಲಿ ಕೋರ್ಸ್ನ ನೀವೇ ಸ್ಟಾಪ್ ಮಾಡೋದು ಒಳ್ಳೆಯದಲ್ಲ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೈಫಾಯ್ಡ್ ಬಗ್ಗೆ ಹೇಳಿದ್ರಿ. ಲೈಕ್ ಟೈಫಾಯ್ಡ್ಗೆ ಯಾವೆಲ್ಲ ಚಿಕಿತ್ಸೆ ಇರುತ್ತೆ ಅಥವಾ ಯಾವ ಕಾರಣದಿಂದಾಗಿ ಅದು ಹರಡುತ್ತೆ, ಯಾವ ರೀತಿಯಾಗಿ ನಾವು ಹೈಜೀನನ್ನು ಮೇಂಟೈನ್ ಮಾಡಬೇಕು, ಅಂದರೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ನೀವು ಹೇಳಿದ್ರಿ, ಈಗ ಲಾಸ್ಟಿಗೆ ಹೇಳಿರುವಂಥದ್ದು ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ನಾವು ಸೆಲ್ಫ್ ಡಾಕ್ಟರ್ ಆಗಬಾರ್ದು. ಅಂದರೆ ಹಾಸ್ಪಿಟಲ್ಗೆ ಹೋಗದೇನೆ ಅಥವಾ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ದೇನೆ ನಾವೇ ಹೋಗ್ಬಿಟ್ಟು ಮೆಡಿಕಲಿಂದ ಟ್ಯಾಬ್ಲೆಟ್ ತಗೊಳ್ಳೋವಂಥದ್ದು ಅಥವಾ ಅಲ್ಲಿರೋರ ಸಲಹೆಯನ್ನು ತಗೊಂಡು ಟ್ಯಾಬ್ಲೆಟ್ ತಗೊಳ್ಳೋವಂಥದ್ದು, ಅದು ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಮತ್ತು 15 ದಿನದ ಆ ಕೋರ್ಸನ್ನು ಕಂಪ್ಲೀಟ್ ಆಗಿ ಮಾಡಬೇಕು. ಹಾಗಿದ್ದಾಗ ಮಾತ್ರ ಟೈಫಾಯ್ಡ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು, ಮೈ ಪ್ಲೇಷರ್. ಥ್ಯಾಂಕ್ ಯು. ಟೈಫಾಯ್ಡನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕುಡಿಯುವಂತಹ ನೀರು ಚೆನ್ನಾಗಿದೆಯಾ, ಅಂದರೆ ಶುದ್ಧವಾಗಿದೆಯಾ, ನಾವು ಸೇವನೆ ಮಾಡುವಂಥ ಆಹಾರ ಚೆನ್ನಾಗಿದೆಯಾ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಹಾಗೆಯೇ ಮೆಡಿಸಿನನ್ನು ಕೂಡ ತಪ್ಪದೆ ಅವ್ರು ಎಷ್ಟು ದಿನ ಹೇಳ್ತಾರೋ, ಈಗ 15 ದಿನ ಅಂತ ಹೇಳಿದ್ರೆ ಆ ಟೋಟಲ್ ಕೋರ್ಸನ್ನು ಕಂಪ್ಲೀಟ್ ಮಾಡೋದ್ರಿಂದಾಗಿ ಟೈಫಾಯ್ಡನ್ನು ಕಂಪ್ಲೀಟಾಗಿ ಗುಣಪಡಿಸೋದಕ್ಕೆ ಸಾಧ್ಯ ಅಂತ ಡಾಕ್ಟರ್ ಶ್ರುತಿ ಅವರು ಹೇಳಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು.